ಆಕಾಶವಾಣಿ ಹಾಸನ. ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಹೆತ್ತೂರಿನ ನೆರೆಹೊರೆಯ ಕಾಫಿ ಬೆಳೆಗಾರರು ಒಗ್ಗೂಡಿ ಸ್ಥಾಪನೆ ಮಾಡಿರುವ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭವನ್ನು ಇತ್ತೀಚೆಗೆ ಹೆತ್ತೂರು ಸಮೀಪದ ಈಕಾ ರೆಸಾರ್ಟ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಗತಿಪರ ಬೆಳೆಗಾರರು ಹಾಗೂ ಎಫ್ಪಿಒನ ನಿರ್ದೇಶಕರಾದ ಹೆತ್ತೂರಿನ ನಾಗಭೂಷಣ್ ಅವರು, ಪ್ರಸ್ತುತ ಕೃಷಿ ಉತ್ಪನ್ನ ಸಂಸ್ಥೆ ಸ್ಥಾಪನೆ ಮಾಡುವುದು 20 ವರ್ಷಗಳ ಕನಸಾಗಿದ್ದು, ಕಾಫಿ ಬೆಳೆಗಾರರ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ವೇದಿಕೆ ಇದಾಗಿದೆ ಎಂದು ಹೇಳಿದರು. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಹೆತ್ತೂರು ಪಶ್ಚಿಮ ಘಟ್ಟದಲ್ಲಿದೆ. ಹಾಗಾಗಿ ಪಶ್ಚಿಮ ಘಟ್ಟದ ಅಲ್ಲಿರುವಂಥ ರೈತ ಉತ್ಪಾದನಾ ಸಂಸ್ಥೆ ಅಂಥೇಳಿ ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದೀವಿ. ಅದನ್ನು ವೆಬ್ಸೈಟಲ್ಲಿ ಮಾಡೋದ್ರಿಂದ ಕನ್ನಡದಲ್ಲಿ ಮಾಡಿದರೆ ಅನಾನುಕೂಲ ಆಗ್ತದೆ ಅಂಥೇಳಿ ಇಂಗ್ಲೀಷ್ನಲ್ಲಿ ವೆಸ್ಟರ್ನ್ ಘಾಟ್ಸ್ ಕಾಫಿ ಪ್ರೊಡ್ಯೂಸಿಂಗ್ ಕಂಪನಿ ಅಂತ ಮಾಡಿದ್ದೀವಿ. ಸುಮಾರು 20 ವರ್ಷಗಳ ಪ್ರಯತ್ನ ಇದು. ನಾವು ಬೆಳೆಗಾರರ ಸಮುದಾಯಕ್ಕೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಒಂದು ಸಣ್ಣದಾಗಿ ಬೆರಳೆಣಿಕೆಯಷ್ಟು ಜನ ಒಂದು ಹೆತ್ತೂರಿನಲ್ಲಿ ಹೋಬಳಿ ಬೆಳೆಗಾರ ಸಂಘ ಅಂತೇಳಿ ಸ್ಥಾಪನೆ ಮಾಡಿದ್ವಿ. ಅದನ್ನು ಹಾಸನ ಜಿಲ್ಲಾ ಬೆಳೆಗಾರ ಸಂಘ ಹಾಗೂ ಕರ್ನಾಟಕ ಬೆಳೆಗಾರ ಒಕ್ಕೂಟದ ಅಡಿನಲ್ಲಿ ನಾವು ಕೆಲಸ ಮಾಡಿದ್ವಿ. ಆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ 98% ಭಾಗದ ಜನ ಸಣ್ಣ ಬೆಳೆಗಾರರು ಹಾಗೂ ಅವರೇ ಕೃಷಿಗಳನ್ನು ಮಾಡಿ ಶ್ರಮಜೀವಿಯಾಗಿ ಮಾಡೋಂಥ ಒಂದು ಈ ಪ್ರದೇಶ. ಹಾಗಾಗಿ ಇಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ನಾವು ಜಿಲ್ಲಾ ಮತ್ತು ರಾಜ್ಯ ಸಂಘಗಳಿಗೆ ಹೇಳಿ ನಮ್ಮ ಕೈಲಾದಷ್ಟನ್ನು ನಾವು ಮಾಡಿದ್ದೀವಿ. ಉದಾಹರಣೆಗೆ ಏಲಕ್ಕಿ ಬೆಳೆಗಾರರದ ಸಮಸ್ಯೆಗಳನ್ನು KGF ಜೊತೆ ಹೋಗಿ ಅಲ್ಲಿನ IAS ಆಫೀಸರ್ ಇಲ್ಲಿಗೆ ಕರೆಸಿ ನಮ್ಮ ಸಮಸ್ಯೆಗಳನ್ನು ಹೇಳಿ ಯಾವ ಥರ ಅನುಕೂಲ ಆಗಬೇಕು ಅದನ್ನು ಸಾಲ ಮನ್ನೂ ಕೂಡ ಮಾಡಿಸ್ಕೊಟ್ಟಿದ್ವಿ. ಹಾಗೆ ಆನೆ ವಿಚಾರ ಇರ್ಬೋದು. ಅದು ಎಷ್ಟು ದಿನ ಅಂಥೇಳಿ ನಾವು ಸಂಘಟನೆಯಲ್ಲಿ ಈ ಥರ ಹೋರಾಟ ಮಾಡಿಕೊಂಡು ಜನ ಸೇರಿಸ್ಕೊಂಡು ಹೋಗೋದು, ಇದಕ್ಕೇನಾದ್ರು ಒಂದು ಪರಿಹಾರ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾಯಿದ್ವಿ. ಹಾಗಾಗಿ ನಮ್ಮ ಮತ್ತು ಕಾಫಿ ಮಂಡಳಿ ಅಧ್ಯಕ್ಷ ದಿನೇಶ್ ಅವರು 20 ವರ್ಷದ ನಿಕಟ ಸಂಬಂಧ ಇದೆ. ಅವರು ಕೃಷಿ ಜೊತೆಗೆ ಒಂದು ಕೃಷಿಕ ಪತ್ರಿಕೆ ಸಂಪಾದಕರಾಗಿ ಇಡೀ ಹಾಸನ ಜಿಲ್ಲೆಯ ಎಲ್ಲ ಭಾಗದ ಸಮಸ್ಯೆಗಳು ಜೊತೆಗೆ ಪರಿಹಾರಗಳನ್ನು ಕೂಡ ಪತ್ರಿಕೆ ರೂಪದಲ್ಲಿ ತರ್ತಾಯಿದ್ರು. ಅಂಥ ಒಂದು ಸಂದರ್ಭದಲ್ಲಿ 11/11/11 ಇದು ಹೆತ್ತೂರಿಗೆ ಅದು ಒಂದು ವಿಶೇಷ ದಿನ. ಏಕೆಂದರೆ 3 ಜಿಲ್ಲೆಯ ಎಲ್ಲ ಬೆಳೆಗಾರರನ್ನ ಹೆತ್ತೂರಿಗೆ ಸೇರಿಸಿ ಹೆತ್ತೂರಿನಲ್ಲಿ ಒಂದು ಅಜೆಂಡಾ ಇಟ್ಟರು. ಅವರು ಒಬ್ಬ ಲೀಡರ್ ಮತ್ತು ಅದು ಫಾಲೋವರ್ ಎರಡೂ ಬೇಕು. ಎಲ್ಲರೂ ಲೀಡರ್ ಆದರೆ ಊರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಲೀಡರ್ ಜೊತೆಗೆ ಫಾಲೋವರ್ಸು ಬೇಕು. ಅವರೊಂದು ಅಜೆಂಡಾ ಇಟ್ಟರು, ಸರಳೀಕರಣ, ಯಾಂತ್ರೀಕರಣ ಮತ್ತು ಜಾಗತೀಕರಣ. ನಮ್ಮೂರಿನಲ್ಲಿ ಉದ್ಘಾಟನೆ ಮಾಡಿ ಸಾವಿರಾರು ಜನ ಸೇರಿಸಿ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮನ ಮಾಡಿದರು. ನಮಗೆ ಇನ್ನೂ ಸಂಪರ್ಕ ಜಾಸ್ತಿ ಆಯಿತು, ದಿನೇಶ್ ಅಣ್ಣನಿಗೂ ನಮಗೂ. ಕೃಷಿನಲ್ಲಿ ಸರಳೀಕರಣ ಯಾವ ಥರ ಮಾಡ್ಬೋದು ಅಂತೇಳಿ ಈಗಾಗಲೇ ನಾವು ಫಾಲೋ ಮಾಡಿದ್ದೀವಿ. ದಿನೇಶ್ ಅಣ್ಣವ್ರೆ, ಕಾರ್ಮಿಕರ ಅವಲಂಬನೆ ಕಡಿಮೆ ಮಾಡೋಕ್ಕೋಸ್ಕರ ಯಾಂತ್ರೀಕರಣಕ್ಕೆ ಹೋಗಿದ್ದೀವಿ. ಜಾಗತಿಕ ಮಟ್ಟದಲ್ಲಿ ನಮ್ಮ ಕಾಫಿ ವ್ಯಾಪಾರ ಆಗ್ತಿರೋದು. ನಾವು ಇಲ್ಲಿ ಕಾಫಿ ಕುಡಿಯೋರು ಕಷ್ಟದಲ್ಲಿ ಬೆಳೆದ್ರು ಕೂಡ ಇದು ರಿಚ್ ಕಾಫಿ ಇದು. ಹಾಗಾಗಿ ಅವ್ರು ಬೆಲೆ ಕೊಡ್ತಾ ಇದ್ದಾರೆ. ನಾವು ಹೇಗೆ ಬೇಕು ಹಾಗೆ ಕೊಟ್ಟರೆ ಯಾರೂ ಹಣ ಕೊಟ್ಟವರು ಕುಡಿಯೋದಿಲ್ಲ. ಹಾಗಾಗಿ ಅದಕ್ಕೊಂದು ವ್ಯವಸ್ಥಿತವಾಗಿ ಒಂದು ಕ್ಲೀನ್ ಕಾಫಿ ಕೊಡಬೇಕು, ಯಾವ ಥರ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ದಿನೇಶ್ ಅಣ್ಣನ ಜೊತೆ ಮಾತಾಡಿದ್ವಿ. ಆಗ ಅವರು ಕೂಡ ನಮ್ಮ ಚಿಂತನೆಯಲ್ಲೇ ಇದ್ದರು. ನಾನು ಹೇಳಿದೆ ದಿನೇಶ್ ಅಣ್ಣವ್ರಿಗೆ, ಅಧ್ಯಕ್ಷ ಈಗ ಆಗಿದೆ, ನಮ್ಮಲ್ಲಿ 99% ಸಣ್ಣ ಬೆಳೆಗಾರರಿದ್ದೀವಿ. ನಮಗೆ ಅಕಾಲಿಕವಾಗಿ ಮಳೆ ಬರ್ತದೆ. ಈ ಮಳೆ ಬಂದ ಸಂದರ್ಭದಲ್ಲಿ ಕಾಫಿ ಕಣದಲ್ಲಿರ್ತದೆ. ನಾವೇ ಕಾಫಿ ಕುಯ್ಯೋದು, ನಾವೇ ಒಣಗಿಸೋರು ಅಂಥೇಳಿ ಆಗಿದೆ ಈಗ. ಹಾಗಾಗಿ ಕಾಫಿ ಕ್ವಾಲಿಟಿ ಕಡಿಮೆ ಆಗ್ತದೆ. ಏನಾದರೂ ಇದಕ್ಕೊಂದು ಪರಿಹಾರ ಮಾಡಬೇಕಲ್ಲ ಅಂತ ನಾನು ಕೇಳಿದೆ. ಆಗ ಅವ್ರಿಗೆ ನನಗೊಂದು ಫೋನ್ ಮಾಡಿ ಹೇಳಿದರು, ನೀವು ಯಾವಾಗಲೂ ಹೇಳ್ತಿದ್ರ ನಾಗಭೂಷಣ್, ನಿಮ್ಗೆ ಏನಾದರೂ ಒಂದು FEO ಮಾಡ್ತಾಯಿದ್ದೀವಿ, ನಿಮ್ಮಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ, ಕೆಲಸನ ಯಶಸ್ವಿ ಮಾಡ್ಬೋದು ಅಂಥೇಳಿ ನಾವೊಂದು FEO ಮಾಡೋಣ. FEO ಯಾವ ಥರ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ. ಅದಕ್ಕೆಲ್ಲ ಮೂಲ ಕಾರಣ ದಿನೇಶ್ ಅಣ್ಣರವರು. ಹಾಗಾಗಿ ಎಲ್ಲ ನೀವು ಬೆಳೆಗಾರರು ನಿಮ್ಮ ಡೌಟ್ಸ್ ಇದೆ ಅದನ್ನು ಕೇಳ್ಕೊಳ್ಳಿ. ಹತ್ತೂರಿಗೆ ಹೆತ್ತೂರು ಸಮಾನ ಅಂತ ಹೇಳ್ತೀವಿ ನಾವು. ನೀವು ಎಲ್ಲ ಸೇರಿ ಒಂದು ಕಂಪನಿ ಕಟ್ಟೋಣ. ಅದಕ್ಕೆ ಮಾರ್ಗದರ್ಶಕ ಹಾಗೂ ಬೆಂಬಲಿಗರಾಗಿ ನಮ್ಮೆಲ್ಲ ಗಣ್ಯರು ಇರ್ತಾರೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾ ನವೀನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಕೃಷಿ ಉತ್ಪನ್ನಗಳ ಕಂಪನಿಯನ್ನು ಮುನ್ನಡೆಸುವ ಕ್ರಮಗಳ ಬಗ್ಗೆ ಅವರು ವಿವರಿಸಿದರು. ನಾನು ವೃತ್ತಿಯಲ್ಲಿ ಮಕ್ಕಳು ವೈದ್ಯರು, ಬಟ್ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ರೈತರ ಕಷ್ಟ ಸುಖಗಳನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದಕ್ಕೆ ಒಂದು ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ನಮ್ಮ ಕಾಫಿ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದು ಎಷ್ಟು ದಿವಸ ಕಂಟಿನ್ಯೂ ಮಾಡ್ತಾರೆ ಗೊತ್ತಿಲ್ಲ. ನನ್ನ ಮೂಲಭೂತವಾದಂಥ ಪ್ರಶ್ನೆ ಏನಂತಂದರೆ,
ಸ್ವತಂತ್ರ ಸಿಕ್ತು 1947 ಎಲ್ಲರಿಗೂ. ರೈತರಿಗೆ ಸಿಕ್ಕಿದೆಯಾ ಸ್ವತಂತ್ರ? ಯಾಕೆ ಸಿಕ್ಕಿಲ್ಲ? ರೈತರನ್ನ ಬುದ್ಧಿಜೀವಿಗಳು, ಸಮಾಜದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಅಥವಾ ಕಾರ್ಯಾಂಗ, ಶಾಸಕಾಂಗ ಅಥವಾ ಯಾವುದೇ ಇರ್ಬೋದು, ನಿಮ್ಮನ್ನ ಮಾನಸಿಕವಾಗಿ ಕಟ್ಟಿಟ್ಬಿಟ್ಟವ್ರೆ. ಏನಂತ? ರೈತ ದೇಶದ ಬೆನ್ನೆಲುಬು, ಅನ್ನ ಕೊಡೋಕ್ಕೆ ಮಾತ್ರ ಇರ್ತಕ್ಕಂಥದ್ದು, ರೈತ ಈ ದೇಶವನ್ನು ಕಟ್ಟಲಿಕ್ಕಿರ್ತಕ್ಕಂಥವನು ಅಂತಕ್ಕಂಥ ಒಂದು ಮಾನಸಿಕವಾದಂಥ ವ್ಯವಸ್ಥೆಯಲ್ಲಿ ನಿಮ್ಮನ್ನ ಕಟ್ಟಿಟ್ಬಿಟ್ಟಿದ್ದಾರೆ. ಸೈಕಲಾಜಿಕಲ್ ಒಂದು ಬೈಂಡಿಂಗ್ ಮಾಡಿಬಿಟ್ಟವ್ರೆ. ನಿಮ್ಗೆ ಏನಾಗ್ಬಿಟ್ಟಿದೆ, ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ನೀವುಗಳು. ಬಿಡ ಮಾರ್ರೆ, ನಾನು ಇರೋದೇ ಇದಕ್ಕೆ. ಮೊದಲು ಆ ಒಂದು ವ್ಯವಸ್ಥೆಯಿಂದ ನೀವು ಹೊರಗಡೆ ಬಂದರೆ ಈ ಸಂಸ್ಥೆ ಸಕ್ಸಸ್ ಆಗುತ್ತೆ. ಮಂಗಳೂರವ್ರು ಯಾಕೆ ಬುದ್ಧಿವಂತರು ಇರ್ತಾರೆ ಅಂತಂದ್ರೆ ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬೆಟ್ಟಗುಡ್ಡಗಳು ಉಪ್ಪಿನಂಶ ಕಡಿಮೆ ಇರುತ್ತೆ. ಕಂಫರ್ಟ್ ಝೋನ್ಗೆ ಹೋಗ್ತಕ್ಕಂಥ ವಾತಾವರಣ ಭಗವಂತ ನಿಮಗೆ ಕಲ್ಪಿಸ್ಬಿಟ್ಟಿದ್ರೆ ನೀವು ಚಿಂತೆ ಮಾಡೋದು ಬಿಟ್ಬಿಟ್ಟಿದ್ದೀರಿ. ದಯವಿಟ್ಟು ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಡೀ ಒಂದು ಸಂಸ್ಥೆಯ ಏಳಿಗೆ ಇರ್ತಕ್ಕಂಥದ್ದು ನಿಮ್ಮ ಮನಸ್ಥಿತಿ ಮೇಲೆ. ಪ್ರಪಂಚದಲ್ಲಿ ಯಾರು ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೆ ಅವರ ಜೀವನವನ್ನು ನೀವು ಅಧ್ಯಯನ ಮಾಡಿದಾಗ ಅವರು ಮೊದಲು ಮಾನಸಿಕ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಾರೆ, ಆಮೇಲೆ ದುಡ್ಡು, ಆಮೇಲೆ ಸಾಮಾಜಿಕ ಸಪೋರ್ಟು, ಆಮೇಲೆ ಕೌಟುಂಬಿಕ ಸಪೋರ್ಟು. ವ್ಯಕ್ತಿನೇ ಬದಲಾಗಲಿಲ್ಲ ಅಂದರೆ ವ್ಯಕ್ತಿತ್ವ ರೂಪುಗೊಳ್ಳುತ್ತಾ? ವ್ಯಕ್ತಿತ್ವ ರೂಪುಗೊಳ್ದವ್ರು ಸಮಾಜ ಬದಲಾಗುತ್ತಾ? ಇವು ಮೂರು ಬದಲಾಗೋದು ದೇಶ ಬದಲಾಗುತ್ತಾ? ಅದಕ್ಕೋಸ್ಕರ ನೀವು ಮಾಡ್ಕೋಬೇಕಾಗಿರೋದು ನಿಮ್ಮ ಮನಸ್ಥಿತಿ ಮತ್ತು ಇಚ್ಛಾಶಕ್ತಿ. ಮೋಟಿವೇಟ್ ಮಾಡೋಕ್ಕೆ ಬಂದೆ, ಪಾಪ ಅವರೆಲ್ಲ ಸಹಕಾರ ಕೊಟ್ಟರು. ಅವಾಗೊಂದು ಮಾತು ಹೇಳಿದ್ದೆ ನಾನು, ಒಂದು ಅವಮಾನ, ಒಂದು ಅನುಮಾನ, ಇವೆರಡು ಮೀರಿದರೆ ಸನ್ಮಾನ. ಇವು ಮೂರನ್ನ ನೀವು ಯಾವಾಗ ಮೀರ್ತೀರಿ, ಯಾರಿಗೆ ಆ ಇಚ್ಛಾಶಕ್ತಿ ಮತ್ತು ಮನಸ್ಥಿತಿ ಮತ್ತು ಮೈಂಡ್ಸೆಟ್ ಇರ್ತದೆ, ನಿಮಗೆ ಸನ್ಮಾನ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳಿರ್ತದೆ. ಯಾರು ಇದ್ರ ಸದಸ್ಯರಿದ್ದೀರಿ ಮತ್ತು ಡೈರೆಕ್ಟರ್ಸ್ ಇದ್ದೀರಿ ಮತ್ತು ಪ್ರಮೋಟರ್ಸ್ ಇದ್ದೀರಿ, ಅದು ಅಧ್ಯಕ್ಷರಿದ್ದೀರಿ, ನೀವು ಬದಲಾಗಬೇಕು, ಅವರು ಬದಲಾಗಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಮ್ಮ ದೇಶದಲ್ಲಿ ಕರೋನಾ ಬಂದಾಗ ನೀವೆಲ್ಲ ಗಮನಿಸಬೇಕು. ನಾನು ಆ್ಯಸ್ ಎ ಡಾಕ್ಟ್ರಾಗಿ ನಾನು ಹಾಸ್ಪಿಟ್ಲ್ ನಡೆಸ್ತಿದ್ದೆ, ನನಗೇನೋ ಇನ್ಕಮ್ ಇತ್ತು. ರೈತರಿಗೆ ಯಾವ ಇನ್ಕಮ್ ಇತ್ತು? ಸುಮ್ಮನೆ ಕೂರಲಿಲ್ಲ ಅವರು. 18-19ರಲ್ಲಿ ಇಡೀ ಜಗತ್ತು ಮಲಗಿತ್ತು, ಭಾರತ ದೇಶ ಮಲಗಿತ್ತು, ರೈತ ಒಬ್ಬ ದುಡಿತಾ ಇದ್ದ. ಅವನೇನಾರು ಅವತ್ತು ದುಡಿಲಿಲ್ಲ ಅಂತಂದರೆ ಭಾರತ ದೇಶದಲ್ಲಿ ಫುಡ್ ಸ್ಕ್ಯಾರ್ಸಿಟಿ ಆಗ್ತಾಯಿತ್ತು. ಪ್ರಾಬ್ಲಮ್ಮು ಒಂದು ಮನಸ್ಥಿತಿ, ಎರಡನೇದು ರೈತ ತನಗಿರ್ತಕ್ಕಂಥ ಶಕ್ತಿ ಅರ್ಥನೇ ಮಾಡ್ಕೊಳ್ತಿಲ್ಲ. ಅವನು ರೈತನಿಗೆ ಅಗಾಧವಾದ ಶಕ್ತಿ ಇದೆ. ಬೀಜದ ವ್ಯಾಲ್ಯೂ ನಮಗೆ ಗೊತ್ತಿರೋಲ್ಲ, ಅದು ಬೆಳೆದು ದೊಡ್ಡದು ಮರ ಆಗಿ ಎಷ್ಟೋ ಜನಕ್ಕೆ ಊಟ ಕೊಟ್ಟಾಗ ಅದ್ರ ವ್ಯಾಲ್ಯೂ ಗೊತ್ತಾಗಿರುತ್ತೆ. ರೈತನಿಗೆ ಅದೇ ರೀತಿ ತನ್ನ ಶಕ್ತಿಯನ್ನು ಮೊದಲು ತಿಳ್ಕೊಳ್ತಕ್ಕಂಥ ಕೆಲಸ ಅವನು ಅರ್ಥ ಮಾಡಿಕೊಂಡ್ರೆ, ನೆಗೆಟಿವ್ ಥಿಂಕಿಂಗಿಂದ ಹೊರಗಡೆ ಬಂದರೆ, ಇನ್ನೊಬ್ಬರ ಮೇಲೆ ಬೆಡ್ ತೋರಿಸೋದನ್ನ ಕಡಿಮೆ ಮಾಡಿದ್ರೆ 100% ನೀವು ಸಕ್ಸಸ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರ್ತದೆ. ಸಂಸ್ಥೆ ಯಾರು ಬೇಕಾದ್ರೂ ಕಟ್ತಾರ್ರಿ, ನಡೆಸೋದು ಮುಖ್ಯ, ಸಪೋರ್ಟ್ ಕೊಡೋದು ಮುಖ್ಯ, ದೊಡ್ಡಂತಕ್ಕೆ ತಗೊಂಡು ಹೋಗೋದು ಮುಖ್ಯ. ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ನಿಮ್ಮ ಸಹಕಾರ. ಇನ್ನು 5 ವರ್ಷ ಬಿಟ್ಟು ನಾವು ಇದನ್ನು ದೊಡ್ಡ ಬಿಲ್ಡಿಂಗ್ ಉದ್ಘಾಟನೆ ಮಾಡೋಕ್ಕೆ ನಮ್ಮನ್ನು ಕರೆಸ್ತೀರಿ ಅಂತ ಆಶಾಭಾವನೆಗೆ ನಾನು ಮಾತು ತಿಳಿಸ್ತೇನೆ. ಧನ್ಯವಾದಗಳು. ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರು ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಕೃಷಿ ಉತ್ಪನ್ನ ಕಂಪನಿಗಳಿಂದ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ದೊರಕುತ್ತದೆ ಎಂದು ಅವರು ಹೇಳಿದರು. ಹೆತ್ತೂರಿನ ಕೃಷಿ ಉತ್ಪನ್ನ ಸಂಸ್ಥೆ ಕಂಪನಿಯು ವಾರ್ಷಿಕವಾಗಿ 100 ಕೋಟಿಗಳ ವ್ಯವಹಾರ ಮಾಡುವ ಕಂಪನಿಯಾಗಿ ಬೆಳೆಯಬೇಕು ಎಂದು ಅವರು ಆಶಿಸಿದರು. ಎಲ್ರಿಗೂ ನಮಸ್ಕಾರ. ಒಂದು ತಿಳ್ಕೊಳ್ಳಿ, ನನ್ನೂರಿಗೆ ನಿಮ್ಮೂರಿಗೆ ಭಾಳ ಸಾಮ್ಯತೆ ಇದೆ. ಹೆತ್ತೂರಿಗೆ ನನಗೆ ಭಾವನಾತ್ಮಕ ಸಂಬಂಧ ಇದೆ. ಕಾರಣ ಇಷ್ಟೇ, 2011ರಲ್ಲಿ ನಾವೇನು ಹಳ್ಳಿ ಹಬ್ಬ ಅಂತ ಮಾಡಿದ್ವು, ಅದರ ಸಕ್ಸಸ್ಸಿಗೆ ಕಾರಣ ನಿಮ್ಮೂರು. 2009ರಲ್ಲಿ ನಾವು ದೇವರುಂದಲ್ಲಿ ಹಳ್ಳಿ ಹಬ್ಬವನ್ನು ಆಯೋಜನೆ ಮಾಡಿದಾಗ ನಿಮ್ಮ ಊರಿನವರು, ಹೆತ್ತೂರಿನ ಪ್ರಮುಖರು ಬಂದು ನಮ್ಮೂರಲ್ಲಿ ನಡೆಸಬೇಕು, ಇದನ್ನು ಮುಂದಿನ 2 ವರ್ಷದಲ್ಲಿ ಹಳ್ಳಿ ಹಬ್ಬವನ್ನು ಮಾಡಬೇಕು ಅಂತ ವಿನಂತಿ ಮೇರೆಗೆ ನಾವಿಲ್ಲಿಗೆ ಬಂದು, ಆದರೆ ನಿಮ್ಮೆಲ್ಲರ ಸಹಕಾರದಿಂದ ಬಹುಶಃ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸಾವಿರಾರು ರೈತರು ಬಂದರು, ಪ್ರಯೋಜನ ಪಡ್ಕೊಂಡ್ರು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವಾಗಲೂ ಯೋಚನೆ ಮಾಡುವಾಗ ದೊಡ್ಡದಾಗಿ ಯೋಚನೆ ಮಾಡಬೇಕು. ಪತ್ರಿಕೆ ನಡೆಸುವಾಗ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದರೆ, ನನಗೆ ವರ್ಷಕ್ಕೆ 300 ರೂಪಾಯಿ ಕೊಡ್ತಾರೆ, ಅವ್ರಿಗೆ ಅಟ್ಲೀಸ್ಟ್ 300 ರೂಪಾಯಿ ಆದರೂ ಲಾಭ ಆಗಬೇಕು ಅದನ್ನು ಓದಿದ ಮೇಲೆ ಅಂತ. ನನಗೆ ಸಾಕಷ್ಟು ಪ್ರದೇಶಕ್ಕೆ ಹೋದಾಗ ಯಾರಾದರೂ ಬೆಳೆಗಾರರು ಹತ್ತಿರ ನಾನು ಹೇಳ್ತೀನಿ, ನಾನು ಹತ್ರ ಮಾತ್ರ ನೀವು ಒಳಬೇಕು ಅಂತ. ಯಾಕಂದರೆ ನಂದು 240 ಇಂಚು ಮಳೆ ಹೋದ ವರ್ಷ, ಮತ್ತು ರೆಕಾರ್ಡ್ ಕ್ರಾಪ್, ಅತಿ ಹೆಚ್ಚು ಕಾಫಿಯನ್ನು ನಾನು ಕಳೆದ ಬಾರಿ ಬೆಳೆದಿದ್ದೀನಿ. ಕಾರಣ ನನ್ನ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು, ಮತ್ತು ಆರ್ಗ್ಯಾನಿಕ್ ಕಾಫಿನೂ ಮಾಡ್ತೀನಿ. 1 kg ಚೆರಿಯನ್ನು 1000 ರೂಪಾಯಿಗೆ ಮಾರ್ತೀನಿ. ನಾನು ಮಾಡಿದ್ಮೇಲೆ ನಿಮ್ಗೆ ಯಾಕಾಗಲ್ಲ ಅನ್ನೋದು ಪ್ರಶ್ನೆ ನಂದು. ನಾನು ಇಂಪ್ರ್ಯಾಕ್ಟಿಕಲ್ ಪರ್ಸನ್ ಅಲ್ಲ, ನಾನು ಮಾಡ್ತಿದ್ದೀನಿ, ನೀವು ಮಾಡಬೇಕು ಅನ್ನೋದು. ಯಾಕೆ ಅಂದರೆ, ಏಲಕ್ಕಿಯಲ್ಲಿ ನೀವು ಪೆಟ್ಟು ತಿಂದಿದ್ದೀರಿ. ನನ್ನ ಅಜ್ಜ ಏಲಕ್ಕಿ ಬೆಳೀತಾಯಿದ್ರು, ತಂದೆ ಏಲಕ್ಕಿ ಬೆಳೀತಾಯಿದ್ರು. ಸಕಲೇಶ್ಪುರದಲ್ಲಿ ನನ್ನ ಅಜ್ಜನ ಏಲಕ್ಕಿ ಮಂಡಿ ಇತ್ತು. ಆ ಟ್ರಾನ್ಸಿಷನ್ ಪೀರಿಯಡ್ ನೋಡಿದ್ದೀನಿ ನಾನು. ಅಂದರೆ ಅಜ್ಜ ಮತ್ತು ಅಪ್ಪ ಏಲಕ್ಕಿ ಕಚ್ಚೆ ರೋಗ ಬಂದು ಪ್ರಾಬ್ಲಮ್ ಆಗಿ ಯಾವ ಕೃಷಿನೂ ಇಲ್ಲ ನಮಗೆ.
ಕಾಫಿಯಲ್ಲಿ ನಾವು ಇನ್ನೂ ನುರಿತ ಆಗಿರಲಿಲ್ಲ, ಕಾಫಿ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ, ಒಂದಷ್ಟು ಕಾಫಿನೂ ಇತ್ತು. ಆದರೆ ಆ ಟ್ರಾನ್ಸಿಷನ್ ಪೀರಿಯಡ್ ನೀವು ಇಲ್ಲಿ ನೋಡಿರ್ತೀರಿ ಅಥವಾ ನಿಮ್ಮ ಹಿರಿಯರು ನೋಡಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತೀರಿ ಅನ್ನೋದನ್ನು. ನಿಮಗೆ ಯಾವುದೇ ಉತ್ಪತ್ತಿ ಇಲ್ಲ, ನೀವು ಬದುಕಿದ್ದೀರಿ, ಗದ್ದೆಯನ್ನು ಮಾಡಿ, ಮೆಣಸಿನ ತೋಟ ಮಾಡಿ, ತರಕಾರಿ ಬೆಳೆದು ನೀವು ಬದುಕಿದ್ದೀರಿ. ಹಾಗಾಗಿ ಈ ಎಲ್ಲ ಸೌಮ್ಯತೆಗಳನ್ನು ನೋಡಿದಾಗ ಹೆತ್ತೂರು ಮತ್ತೆ ಯಾಕೆ ಒಂದು ಬ್ರ್ಯಾಂಡ್ ಆಗಬಾರ್ದು ಅನ್ನೋ ಮೂಲ ಉದ್ದೇಶ. ಹಾಗಾಗಿ ಇವತ್ತು ಒಂದು ಹಂತಕ್ಕೆ ನಾವಿವತ್ತು ಬಂದಿದ್ದೀವಿ. ಬಹುಶಃ ಮೊದಲನೇ ಹಂತನೇ ಭಾಳ ಚಾಲೆಂಜು. 100 ಜನ ರೈತರನ್ನ ಸೇರಿಸೋದು ಭಾಳ ಚಾಲೆಂಜ್. ಅದರಲ್ಲಿ ನಾಗಭೂಷಣ್ ಅವರು ಮತ್ತು ಅವ್ರ ತಂಡ ಯಶಸ್ವಿಯಾಗಿದ್ದೀರಿ. 150 ಶೇರ್ ಹೋಲ್ಡರ್ಸನ್ನು ಇವತ್ತು ಮಾಡಿಕೊಂಡು ಒಂದು ಕಂಪನಿಯನ್ನು ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಮಾಡಿದ್ದೀರಿ. ಸೊ ಬಹಳ ಕನೆಕ್ಟ್ ಆಗುತ್ತೆ ಆ ಹೆತ್ತೂರಿಗೂ ಮತ್ತು ವೆಸ್ಟರ್ನ್ ಘಾಟ್ಸಿಗೂ. ಹಾಗಾಗಿ ನೀವೆಲ್ಲರೂ ಈ ಕಾಯಕದಲ್ಲಿ ಸೇರಿಕೊಂಡು ಏನಾದ್ರು ಒಳ್ಳೆ ಕೆಲಸವನ್ನು ಮಾಡಿದರೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಲ್ಲ, ಇದು ಕೋಆಪರೇಟಿವ್ ಸಿಸ್ಟಮ್ ಅಲ್ಲ, ಇದು ನಿಮ್ಮದೇ ಆದ ಒಂದು ಕಂಪನಿ. ಇಲ್ಲಿ ನೀವು ಶೇರ್ ಹೋಲ್ಡರ್ಸು ಸಾಕಷ್ಟು ಹಣವನ್ನು ಬೇರೆ ಬೇರೆದಕ್ಕೆ ಇಡಬೇಕಾಗತ್ತೆ. ಇಲ್ಲೇನಿಲ್ಲ, ಡೈರೆಕ್ಟಾಗಿ ನೀವು ಹಣವನ್ನು ನಿಮ್ಮ ಡಿವಿಡೆಂಡನ್ನು ನೀವೇ ತೆಗೆದುಕೊಳ್ಬೋದು, ನಿಮ್ಮದೇ ಆದ ಸಂಸ್ಥೆಯನ್ನು ನೀವು ಕಟ್ಬೋದು. ಇವತ್ತು ನಮ್ಮ ಆಂಧ್ರ ಪ್ರದೇಶದಿಂದ ಬಂದಿರೋ ಒಂದು ಸಂಸ್ಥೆಯವರು ಅವ್ರು ಎಷ್ಟು ಕೋಟಿಗೆ ಟರ್ನ್ ಓವರ್ ಮಾಡ್ತಿದ್ದಾರೆ ಕೇಳಿ. ಒಂದು ಸಣ್ಣದಾಗಿ ಪ್ರಾರಂಭ ಮಾಡ್ದ. ನನ್ನ ಉದ್ದೇಶ ಏನಿದೆ ಅಂದರೆ, ಅಥವಾ ಸಂದೇಶರ ಉದ್ದೇಶ ಇರ್ಬೋದು, ಅಥವಾ ಜಾಕ್ಟೆ ಶಿವಕುಮಾರ್ ಅವರ ಉದ್ದೇಶ ಇರ್ಬೋದು, ನಾವೆಲ್ಲರೂ ಸೇರಿ ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ನ 100 ಕೋಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀವಿ. ಮಾನಸಿಕವಾಗಿ ನಿಮಗೆ ಟ್ರೈನಿಂಗ್ಗಳಿರ್ಬೋದು, ಕಾಫಿ ಬೋರ್ಡಿಂದ ಏನಾದ್ರು ಟ್ರೈನಿಂಗ್ ಬೇಕಿದ್ರೆ ಕಳಿಸ್ಕೊಡ್ತೀವಿ. ಇನ್ನು ಕನೆಕ್ಟಿವಿಟಿ ಬೇಕು ಅಂದರೆ ಸಂದೇಶರವರು ಇದ್ದಾರೆ, ಶಿವಕುಮಾರ್ ಅವರು ಸಹಾಯ ಮಾಡ್ತಾರೆ. ಈ ದಿಕ್ಕಿನಲ್ಲಿ ಬಹುಶಃ ನೀವೆಲ್ಲರೂ ಯೋಚನೆ ಮಾಡ್ತೀರ, ನನಗೆ ಅಚಲವಾದ ವಿಶ್ವಾಸ ಇದೆ. ನಿಮ್ಮೊಂದಿಗೆ ಒಂದು ಒಳ್ಳೆಯ ತಂಡ ಇದೆ. ನಿಮ್ಮ ಊರಿನವರಾದ ಅನೇಕರು ಸಾಧನೆಯನ್ನು ಮಾಡಿದ್ದಾರೆ, ಹೊರಗಡೆ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ಮತ್ತು ಸಲಹೆಗಳನ್ನು ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮದು ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಬೃಹತ್ ದೊಡ್ಡ ಕಂಪನಿಯಾಗಿ ಬೆಳೀಲಿ ಅಂತ ನಾನು ವಿಶ್ವಾಸ ಬಿಟ್ಟು ನನ್ನ ಮಾತಿಗೆ ಬರಮಾಡ್ತೇನೆ. ನಮಸ್ಕಾರ. ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಕಾರ್ಯದರ್ಶಿ ಕೂರ್ಮಾರಾವ್ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕೃಷಿ ಉತ್ಪನ್ನ ಕಂಪನಿಗಳನ್ನು ಪ್ರಾರಂಭಿಸುವುದು ಅಭಿನಂದನೀಯ ಕೆಲಸವಾಗಿದ್ದು, ಎಫ್ಪಿಒಗಳನ್ನು ಬೆಳೆಸುವ ಸಲುವಾಗಿ ಕಾಫಿ ಮಂಡಳಿ ಅನೇಕ ಪ್ರೋತ್ಸಾಹಕ ಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ವೆಸ್ಟರ್ನ್ ಘಾಟ್ಸ್ನ ಇಂಥ ಒಂದು ಸುಂದರ ಪ್ರದೇಶದಲ್ಲಿ ಇವತ್ತು ರೈತರೇ ಕಂಪನಿ ಮಾಲೀಕರಾಗಬೇಕು, ಯಾವುದೇ ಮಧ್ಯವರ್ತಿ ಇರಬಾರ್ದು ಅನ್ನೋ ಒಂದು ದೊಡ್ಡ ಉದ್ದೇಶದಂತೆ, ಸದುದ್ದೇಶದಂತೆ ಇಂದ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಪ್ರಾರಂಭ ಮಾಡಿಸಿರುವ ತಮಗೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಯಾವುದೇ ಒಂದು ಇಂಥ ಕಂಪನಿಯನ್ನು ಪ್ರಾರಂಭ ಮಾಡಬೇಕಂದ್ರೆ ಅದು ಅಷ್ಟು ಸುಲಭವಲ್ಲ. ಎಷ್ಟು ವರ್ಷಗಳಿಂದ ಇದಕ್ಕೆ ಪ್ರಯತ್ನ ನಡೀತಾ ಇದೆ, ಯಾವ ರೀತಿ ಈ ಪ್ರದೇಶದಲ್ಲಿ ಇಂಥ ಒಂದು ಕಂಪನಿ ಬರಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ವಿಶೇಷವಾಗಿ ತಾವೆಲ್ಲರೂ ಹೇಳಿದಂತೆ ಈ ಪ್ರದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಣ್ಣ ರೈತರು ಇದ್ದಾರೆ. ಅಂಥ ಒಂದು ಪ್ರದೇಶದಲ್ಲಿ ಹೆತ್ತೂರು ಅಂತ ಒಂದು ಪ್ರಾಡಕ್ಟನ್ನು ಜಾಗತಿಕ ಮಟ್ಟದಲ್ಲಿನೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಂತ ಉದ್ದೇಶದಲ್ಲಿ ಇಂಥ ಒಂದು ಕಂಪನಿ ಸ್ಟಾರ್ಟ್ ಮಾಡೋದು ನಿಜವಾಗ್ಲೂ ಕೂಡ ಅಭಿನಂದನೀಯ ಕೆಲಸ. ನಮ್ಮ ಕಾಫಿ ಬೋರ್ಡ್ನಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ಸುಮಾರು ಇನ್ಕ್ಯುಬೇಷನ್ ಸೆಂಟರ್ ನೀವು ನೋಡಿರ್ಬೋದು. ಐ ಥಿಂಕ್ ಸ್ಟಾರ್ಟಪ್ಸ್ಗಳನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಮಾಡ್ತಾರೆ. ಸುಮಾರು IIT IIMಗಳೆಲ್ಲ ಇರ್ತದೆ. ಆದರೆ ಒಂದು ಸೆಕ್ಟಾರ್ ಸ್ಪೆಸಿಫಿಕ್ ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ, ಅಂದರೆ ಕಾಫಿ ಅಂತ ಏರಿಯಾದಲ್ಲಿ ಮೊದಲನೇದಾಗಿ ಇನ್ಕ್ಯುಬೇಷನ್ ಸೆಂಟರ್ ಆಗಿರೋದಂದರೆ ನಮ್ಮ ಕಾಫಿ ಬೋರ್ಡ್ನಲ್ಲಿ ಅಂಥ ಒಂದು ವಿಶೇಷವಾದ ಇನ್ಕ್ಯುಬೇಷನ್ ಸೆಂಟರ್ ಅದರಲ್ಲಿದೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆಂದರೆ, ಆ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಈ FPO ಕೂಡ ಜೋಡಣೆ ಮಾಡ್ಕೋಬೇಕು. ಇದರ ಜೊತೆಗೆ ಜೋಡಣೆ ಮಾಡಿಕೊಂಡು ಯಾವುದೇ ಪ್ರಾಡಕ್ಟನ್ನು ಒಂದು ಬ್ರ್ಯಾಂಡ್ ಮಾಡುವ ನಿಟ್ಟಿನಲ್ಲಿ, ಎಫೆಕ್ಟಿವ್ ಆಗಿ ಮಾಡುವ ನಿಟ್ಟಿನಲ್ಲಿ ನಾವು ಅದರ ಜೊತೆಗೆ ಪ್ರಯತ್ನ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಕಾಫಿ ಬೋರ್ಡ್ನ ಬಗ್ಗೆ ಸುಮಾರು ಕಾರ್ಯಕ್ರಮಗಳನ್ನು ತಾವು ಕೇಳಿರ್ಬೋದು, ನೋಡಿರ್ಬೋದು. ನಮ್ಮ ಬಡ್ಜೆಟಲ್ಲಿ ಒಂದು 30 ಥರ ಕಾರ್ಯಕ್ರಮಗಳಿದ್ದರೆ ಅದರಲ್ಲಿ 20ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು FPOಗಳಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲೇ ಇವೆ. ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ, ನಾವು ಪ್ಲಾಂಟ್ ಮೆಟೀರಿಯಲ್ ಸಪ್ಲೈ ಮಾಡಿರೋದಿರ್ಬೋದು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೀಪ್ಲಾಂಟೇಷನ್ ಇರ್ಬೋದು, ಮತ್ತು ಕನ್ಸಾಲಿಡೇಷನ್ ಇರ್ಬೋದು. ನಾವು ಕಾಫಿ ವ್ಯಾಲ್ಯೂ ಚೈನ್ ಅಂತ ಏನು ಹೇಳ್ತೀವಲ್ಲ, ಕಾಫಿ ಬೆಳೆಯೋದಿಂದ ಹಿಡಿದು ಪ್ರಾಸೆಸಿಂಗ್ ಮಾಡೋದು, ರೋಸ್ಟಿಂಗ್ ಮಾಡೋದು, ಮತ್ತು ಎಕ್ಸ್ಪೋರ್ಟ್ ಮಾಡೋದು, ಟ್ರೇಡಿಂಗ್ ಮಾಡೋದು, ಮತ್ತು ಕನ್ಸ್ಯೂಮರ್ ತನಕ ತಲುಪುವ ನಿಟ್ಟಿನಲ್ಲಿ ಏನು ವ್ಯಾಲ್ಯೂ ಚೈನ್ ಇದೆ, ಎಂಟೈರ್ ವ್ಯಾಲ್ಯೂ ಚೈನ್ ತಲುಪುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳಾಗುತ್ತದೆ, ಅದರ ಸಂಬಂಧಪಟ್ಟವಾಗಿ ಏನೇನು ಕ್ರಮಗಳಾಗಬೇಕಲ್ಲ ಅದನ್ನೆಲ್ಲ ಕೂಡ ಕಾಫಿ ಬೋರ್ಡಲ್ಲಿ ಬೇರೆ ಬೇರೆ ಯೋಜನೆಗಳೆಲ್ಲ ನಡೀತಾ ಇದೆ. ಆ ಯೋಜನೆಗಳಲ್ಲಿ ವಿಶೇಷವಾಗಿ FPOಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಂತ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. FPOಗಳ ಬಗ್ಗೆ ಅವರಿಗೆ ಹೆಚ್ಚಿನ ಕಾಳಜಿ ಇದೆ. ಇವತ್ತು ತಾವು ನೋಡಿರ್ಬೋದು, ನಾವು ಅಧ್ಯಕ್ಷರು ನಮ್ಮ ಟೀಮ್ ಎಲ್ಲ ಆಂಧ್ರ ಮತ್ತು ಒಡಿಶಾಗೆ ಒಂದು 5 ದಿವಸ ಪ್ರವಾಸ ಮಾಡಿದ್ವಿ.
ಆ ಸಂದರ್ಭದಲ್ಲಿ ಅವರು ಈ ರೀತಿ ಒಂದು NGO ಯಾವ ರೀತಿಯಲ್ಲಿ FPOಗಳಿಗೆ ಸಹಕಾರ ಮಾಡ್ತಾ ಇದೆ, ಅದನ್ನು ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಇದೆ ಅಂತ ನೋಡಿದ್ದಾರೆ. ಅದನ್ನು ನೋಡಿದ ಕೂಡಲೇ ಮೊನ್ನೆ ಹೇಳ್ತಾ ಇದ್ದಾರೆ ಈ ರೀತಿ ಅವರಿಗೆ ಹೆತ್ತೂರಿಗೆ ಐ ಥಿಂಕ್ ವಿಶೇಷವಾದ ಅವಿನಾಭಾವ ಸಂಬಂಧ ಇದೆ, ಅದಕ್ಕೋಸ್ಕರ ಇಲ್ಲಿ ಅವ್ರನ್ನ ಕರೆಸಬೇಕು, ಇವರಿಗೆ ಒಂದು ರೀತಿಯಲ್ಲಿ ಇನ್ಫಾರ್ಮೇಷನ್ ನೀಡುವ ನಿಟ್ಟಿನಲ್ಲಿ ಕರೆಸಬೇಕು ಅಂತ ಅವರದೇ ಐಡಿಯಾ ಅದು. ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಸುಮಾರು ಕಾರ್ಯಕ್ರಮಗಳು ಕಾಫಿ ಬೋರ್ಡಿಂದ ಆಗ್ತಾ ಇದೆ. ನಿನ್ನೆ ಕೂಡ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಒಂದು ನಾವು ಇನಾಗ್ರೇಟ್ ಮಾಡಿದ್ದೀವಿ. ಅದರಲ್ಲಿ ಏನಂದರೆ ಇಕೋ ಫ್ರೆಂಡ್ಲಿ ಟೆಕ್ನಾಲಜೀಸ್ ಅಂತ ನಾವು HDPA ಕಾರ್ಯಕ್ರಮ ಕೂಡ ಒಂದು 3 ದಿವಸಗಳ ಹಿಂದೆ ಮಾಡಿದ್ದೀವಿ. ನಮ್ಮ ಭಾರತದ ಕಾಫಿ ಪರಿಸರ ಸ್ನೇಹಿ ಕಾಫಿ ಅಂತ. ಆ ಪರಿಸರ ಸ್ನೇಹಿ ಕಾಫಿಗನ್ನು ಯಾವ ರೀತಿ ನಾವು ಪ್ರಪಂಚಕ್ಕೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ವಿಶೇಷತೆ ಏನಿದೆ, ನಮ್ಮ ಭಾರತದ ಕಾಫಿ ವಿಶೇಷತೆ ಏನಿದೆ ಅವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಾವು ಇಷ್ಟು ಸುಂದರವಾದ ಪ್ರದೇಶದಲ್ಲಿ ಈ ರೀತಿ ಕೂತಿದ್ದೇವೆ ಅಂದರೆ ಕಾಫಿ ಒಂದು ಏನಿದೆಯಲ್ಲ ಅದನ್ನೇ ಒಂದು ವಿಶೇಷತೆ ಅಂತ ಹೇಳ್ಬೋದು. ನಮ್ಮ ಕಾಫಿ ವಿಶೇಷತೆ ಏನಂದರೆ ನಾವು 2 ಟೈರ್ ಶೇಡ್ ಸಿಸ್ಟಮಲ್ಲಿ ನಾವು ಬೆಳೀತಾ ಇರ್ತೀವಿ. ಬ್ರೆಜಿಲ್ ಅಂತ ದೇಶಗಳೆಲ್ಲ ಹೆಚ್ಚಿನ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿನ ಬೆಳೆಯುವ ಪದ್ಧತಿನೇ ಬೇರೆ. ಅಲ್ಲಿ ಯಾವ ರೀತಿ ಆಗುತ್ತದೆ, ಓಪನ್ ಕಲ್ಟಿವೇಷನ್ ಇರುತ್ತದೆ. ಆದರೆ ನಮ್ಮಲ್ಲಿ 2 ಟೈರ್ ಶೇಡ್ ಸಿಸ್ಟಮ್, ಅಂದರೆ ನಾವು ಕಾಫಿ ಬೆಳಿಬೇಕಂದ್ರೆ ಫಸ್ಟ್ ಗಿಡಗಳನ್ನು ಮರಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳಿಬೇಕಾಗುತ್ತದೆ ಅಂತ ಒಂದು ಸಿಸ್ಟಮ್ ನಮ್ಮದು. ಸೊ ಅದು ವೆರಿ ವೆರಿ ಯುನಿಕ್ ಸ್ಪೆಷಲ್ ಫೀಚರ್ ನಮ್ಮದು. ಮೊದಲನೇ ಟೈರ್ ಇರುತ್ತದೆ, ಅದೇ ರೀತಿ 2ನೇ ಟೈರಲ್ಲಿ ಕೂಡ ನಾವು ಶೇಡ್ಗೋಸ್ಕರ ಬೆಳೀತಾ ಇರ್ತೀವಿ. ಅಂಥ ಒಂದು 2 ಟೈರ್ ಶೇಡ್ ಸಿಸ್ಟಮ್ ನಮ್ಮದಿದೆ. ಅದಕ್ಕೋಸ್ಕರ ನಮ್ಮ ಭಾರತದ ಕಾಫಿ ಏನಿದೆಯಲ್ಲ ವೆರಿ ವೆರಿ ಪರಿಸರ ಸ್ನೇಹಿ ಅನ್ನೋ ರೀತಿಯಲ್ಲಿ ಸಸ್ಟೈನಬಲ್ ನೇಚರ್ ಇರುವಂಥ ಒಂದು ಕಾಫಿ. ಅಂಥ ಒಂದು ಕಾಫಿಯನ್ನು ನಾವು ಇಂಥ ಒಂದು FPOಗಳ ಮೂಲಕ ಒಂದು ಎಫೆಕ್ಟಿವ್ ಆಗಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಾವು ಅದನ್ನು ತಲುಪುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ನಾವು ಸುಮಾರು ಈವೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಆವಾಗ ನಿಮಗೆ ಓಪನ್ ಇನ್ವಿಟೇಷನ್ ಇರ್ತದೆ, ಎಕ್ಸ್ಪ್ರೆಷನ್ ಕರಿತಾ ಇರ್ತೀವಿ ಇದರಲ್ಲೆಲ್ಲ ಭಾಗವಹಿಸಿ ಅಂತ. ಸೊ ನೀವು ಆದಷ್ಟು ಬೇಗನೆ ಅದರಲ್ಲಿ ಕೈ ಜೋಡಿಸ್ಕೊಂಡು ಯಾವುದೇ ಕಂಟ್ರಿಗೆ ನೀವು ಹೋಗಬೇಕಂದ್ರೂ ಕೂಡ ನಾವು ಅದಕ್ಕೆ ನಿಮ್ಮ ಜೊತೆಗೆ ಆ್ಯಡ್ ಮಾಡಿಕೊಂಡು ತಗೊಂಡು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಶೇಷವಾಗಿ ನನಗೆ ಒಂದು ಖುಷಿ ಅನ್ನಿಸ್ತಾ ಇದೆ ಅಂದರೆ ಹೆತ್ತೂರಿನಲ್ಲಿ ತುಂಬ ಪ್ರಮುಖರಿದ್ದಾರೆ. ಅದಕ್ಕೋಸ್ಕರ ಐ ಥಿಂಕ್ ಈ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಸೇರಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಕಂಪನಿ ಏನಿದೆ ಒಂದು ಎಫೆಕ್ಟಿವ್ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳುತ್ತಾ ಬೆಸ್ಟ್ ವಿಶೇಷ ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್. ಆಂಧ್ರಪ್ರದೇಶದ ಅರಕು ಕಾಫಿ FPOನ ಸಲಹೆಗಾರರಾದ ಸತ್ಯನಾರಾಯಣ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಅರಕು ಕಣಿವೆಯಲ್ಲಿ ಹೆಚ್ಚಾಗಿ ಅತ್ಯಂತ ಸಣ್ಣ ಬೆಳೆಗಾರರಿದ್ದು ಅವರೆಲ್ಲರ ಒಗ್ಗಟ್ಟಿನ ಫಲವಾಗಿ ಅರಕು ಕಣಿವೆಯಲ್ಲಿ ಇಂದು 150ಕ್ಕೂ ಅಧಿಕ FPOಗಳನ್ನು ಸ್ಥಾಪಿಸಿ ಮುನ್ನಡೆಸಲಾಗುತ್ತಿದೆ ಎಂದು ಸತ್ಯನಾರಾಯಣ ಹೇಳಿದರು. My best wishes to Hattur Western Farmer Producer Company people's representatives. This is a very good day. Mukhyanga in Andhra Pradesh, our area in comparison to Andhra Pradesh and Kerala, particularly coffee region, in only Visakhapatnam lo some tribal area, Paderu, Aruku. There's a very very deep forest area and remote forest area in dominating by the Maoists and extremists. So for last 5 years, since 19 decades to 13 years, whereas simultaneously coffee is growing in our area, 18 or 20, same Maoist also developing in our area, both. But last 5 years, Maoist was dominated. In our area, tribal farmers, very small holders, the 2 to 3 acres they have. They don't have any proper knowledge, particularly cultivation also. They're following the very ancient farmer practices. The farmer don't want go for field at least monthly once or bi-monthly once. He will go before harvesting. What the tree gives fruit, he will collect it and dry it, sold out it. He don't want bother about get the good yield material from their plantations. But our coffee sold out so far in mixed with Karnataka coffee. But Andhra coffee, so far they don't know particularly bond or name. But when you want go for Delhi, other places, selling to our coffee, they ask it, the Karnataka coffee or Kerala coffee, Tamil Nadu coffee. But Andhra coffee, they don't know other side, in north side and that. Everyone have name in Karnataka coffee. Since Karnataka is showing this is a traditional coffee. But last 10 years, 2015 onwards, like our NGOs with support of government officers or coffee board chairman like Double Engine Growth, our chairman and CEO, this is really think our coffee. So like Double Engine Growth peoples, who are dedicated to farmers, they are supported as NGOs or FPOs. Now last 10 to 15 years, in small tribal area, they don't have any knowledge on the FPOs and legals, other things. Now formed 150 above FPOs, the small tribal farmers.
around, I think, 11 mandals or 12 mandals people, around 1,30,000 families is there. Now formed a 150 FPOs. Every 1,000 farmers now formed a 1 FPO. Now we are trying to get our coffee and specialty coffee like Arku coffee and others. But infrastructure is very low, our area. Coffee board here available. So mostly focusing on coffee board, traditional area and other area. Our area also focusing, but my farmers was unable to get the schemes from coffee board. Even that very afraid of go to the people or coffee board employees and ask for the schemes, other things. So my people facing very difficulties, problems. But even the last 10 years, because of FPOs, now we are selling, we are producing my coffee with good qualities. We are avoiding all the impurities. We don't know, earlier we don't know how to pick the coffee also. Some farmers you don't know, and it is true, some farmers cutting the trees, like Arabica trees, they don't know how to harvesting the coffee. But now we avoid all the problems. Our farmers now producing the good coffee, open the outlets internationally with support of some other NGOs, other things, Arku coffee, name of Arku coffee. Most of coffee from our area, our farmers, our young people like me, they come out to and promoting our coffee. We opened the outlets throughout India and other areas. In some Arku coffee also opened, our GCC Cooperative Society opened one outlet at Parliament. So jointly we are trying to getting the creating brand our Arku coffee collectively. When is possible, our farmers like your peoples jointly collecting, make a effort. Now we are getting the good profit and other things. Now we are able to select our coffee and owned Andhra coffee, Arku coffee. Earlier we are totally depending on Bengaluru market. Now we are creating our own company. It is particularly due to our collectiveness, our FPOs, because of all our officers. This is the now become a true, realized our dream. I request to board of directors and shareholders, but believe in each other. Initially, shareholders also need to more support to the FPO directors. It is not easy. So product and other things. Thank you, sir. ಸ್ಥಳೀಯ ಉದ್ಯಮಿ ಹಾಗೂ ಕಾಫಿ ಬೆಳೆಗಾರರಾದ ಜಾಗಟೆ ಶಿವಕುಮಾರ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಉದ್ಯಮಗಳು ಉತ್ತಮವಾದ ಸೇವೆಯನ್ನು ನೀಡಿದಾಗ ಯಶಸ್ಸನ್ನು ಸಾಧಿಸುವುದು ಸುಲಭವಾಗುತ್ತದೆ ಎಂದು ಅವರು ಕಿವಿಮಾತು ಹೇಳಿದರು. ಈ ಒಂದು ನಮ್ಮ ಮಲೆನಾಡು ಭಾಗದಲ್ಲಿ, ಅದು ಈ ಸಕಲೇಶ್ಪುರ ಭಾಗದಲ್ಲಿ ಒಂದು ಆರ್ಗನೈಸೇಷನ್ ನಡೆಸಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಒಂದು ಭಾರಿ ಕಷ್ಟದ ಕೆಲಸ. ಯಾಕೆಂದರೆ ಇಲ್ಲಿ ಯಾರೂ ದಡ್ಡರಿಲ್ಲ, ಯಾರೂ ಅತಿ ಬುದ್ಧಿವಂತರಿಲ್ಲ, ಎಲ್ಲ ಬುದ್ಧಿವಂತರೇ. ಆದರೆ ಇಲ್ಲಿ ರೈತರಲ್ಲಿ ಹೇಗೆ ಅಂದರೆ, ನಾನು ಈ ವರ್ಷ ಒಂದು 100 ಚೀಲ ಕುಡಿದೆ, ಒಂದು 500,000 ಹಾಕಿದ್ರೆ 2 ಚೀಲ, ಒಂದು 10 ಚೀಲ ಒಂದು ಜಾಸ್ತಿ ಬೆಳೆದ್ರು ಅವರು ವರ್ಷ ಇಡೀ ಖುಷಿ ಇರ್ತಾರೆ. ನಾನು 10 ಚೀಲ ಬೆಳೆದಿದ್ದೀನಿ ಜಾಸ್ತಿ ಅಂತೇಳಿ. ಹೀಗಿರಾಗ ನಾವೊಂದು ಸುಖಪುರುಷರು ಹೇಳಬೇಕು ಅಂತಾದರೆ ಈ ಏರಿಯಾದ ಜನಗಳು. ಹಾಗಾಗಿ ಈಗ ಪ್ರಸ್ತುತ ನಮಗೆ ಈ ಥರ ಆರ್ಗನೈಸೇಷನು ನಾವು ತುಂಬ ವರ್ಷದಿಂದ ಯೋಚನೆ ಮಾಡ್ತಿದ್ವಿ. ನಾ ಹೇಳ್ದಂಗೆ ಸಕಲೇಶ್ಪುರಕ್ಕಲ್ಲಿ ಹೋಗಿ, ಬೆಂಗಳೂರಲ್ಲಿ ಹೋಗಿ, ಆ ಕಾಲದ 94ರಲ್ಲೇ ನಾವು ಸಂಘ ಮಾಡಬೇಕು ಅಂತ ಮಾಡಿದ್ವಿ. ಹಾಗೆ ಈಗ ನಾನು ಇಲ್ಲೊಂದು ಯಾವುದೋ ಒಂದು ಸಂಘ ಮಾಡಬೇಕು ಅಂತ ಮಾಡಿದೆ. ಇಲ್ಲೇನು ಆಲೆ ಕಾರಿಡಾರ್ ಅಂತ ಆಯಿತು, ಮಲೆನಾಡು ಜನ ಜಾಗೃತಿ ವೇದಿಕೆ ಅಂತೇಳಿ ಒಂದು ಸಂಘ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ. ಯಾಕೆಂದರೆ ರೈತರಿಗೆ ಸಮಸ್ಯೆ ಬಂದಾಗ ಮಾತ್ರ ನಾವು ಅದನ್ನು ಸ್ಪಂದಿಸಬೇಕು ಹೊರತು ನಾವು ಸುಮ್ಮನೆ ನಾನೊಂದು ದೊಡ್ಡ ಜನ ಆಗಬೇಕು, ನಾನೊಂದು ಸಂಘದ ಅಧ್ಯಕ್ಷ, ನಾವು ಕಾರ್ಯದರ್ಶಿ ಅಂತ ಹೇಳ್ಕೊಳ್ಳೋಕ್ಕೆ ಆಗಬಾರ್ದು. ಅದು ಆ ಸಮಸ್ಯೆ ಬಂದಾಗ ಮಾತ್ರ ನಾವು ಅದನ್ನು ಸ್ಪಂದಿಸ್ತಾ ಹೋಗಬೇಕು. ಯಾಕೆಂದರೆ ಅದರಿಂದ ನಾವು ಬೆಳಿಬಾರ್ದು, ಅದನ್ನು ನಾವು ಬೆಳೆಸಬೇಕು. ಆಗ ಮಾತ್ರ ಸಂಘ ಸಂಸ್ಥೆಗಳು, ನಾವು ಅಧ್ಯಕ್ಷ ಆಗೋದು, ಅಧ್ಯಕ್ಷ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡೋದು, ಆ ಥರ ಆಗಬಾರ್ದು. ಯಾಕೆಂದರೆ ನಮ್ಮಿಂದ ಏನು ಒಂದು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಹೊರಟ್ರೆ ಮಾತ್ರ ಸಂಘ ಸಂಸ್ಥೆಗಳು ಮೇಲೆ ಬರ್ತವೆ. ಹಾಗೆ ಈ ಒಂದು ಫೆಡರೇಷನಲ್ಲಿ ಆ್ಯಕ್ಚುಲಿ ನಾವು ತುಂಬ ಹಿಂದಿದ್ದೀವಿ ಹೇಳಬೇಕಂತಂದರೆ. ನೀವು ಯಾವುದೋ ಕೋಆಪ್ರೇಟಿವ್ ಸೊಸೈಟಿಗಳು ಸಿರ್ಸಿ ತೊಗೊಳ್ಳಿ, ಪುತ್ತೂರು ತೊಗೊಳ್ಳಿ, ಅವೆಲ್ಲ ಅಂತಾರಾಷ್ಟ್ರೀಯ ಲೆವೆಲ್ಗೆ ಹೋಗಿದ್ದಾವೆ. ನಾವು ಈಗ ಯೋಚನೆ ಮಾಡ್ತಿದ್ದೀವಿ ಅಷ್ಟೇ ಈ ಫೆಡರೇಷನ್ ಮಾಡಬೇಕು ಅಂತೇಳಿ. ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಕಾಫಿ ಇದರಲ್ಲಿ ಏನಾಗಿದೆ ಅಂದರೆ, ನಾನು ಹೋಮ್ ಸ್ಟೇ ನಡೆಸ್ತೇನೆ, ಕಾಫಿ ಪುಡಿ ಬೇಕು ಅಂದರೆ ಎಲ್ಲಿ ಆಗೋದು, ಅಲ್ಲೊಂದು ಯಾವುದೋ ಒಂದು ಅಂಗಡಿ ಇದೆ, ಹೋಗಿ ತಗೊಬನ್ನಿ ಅಂತ ಹೇಳಿದ್ವಿ. ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಒಂದು ಕಾಫಿ ಪುಡಿಗೆ ಬ್ರ್ಯಾಂಡ್ ಇಲ್ಲ ನಮ್ಮ ಹತ್ರ, ಆಯಿತಾ? ಅವನೇನು ಮಾಡ್ತಾನೆ, 30-40% ಚಿಕ್ಕೋರಿ ಹಾಕಿ ಅವ್ನು ಪ್ರಾಫಿಟ್ ನೋಡ್ತಾನೆ ಹೊರತು ಅವನು ಯಾವತ್ತೂ ಕ್ವಾಲಿಟಿ ಕೊಡೋಕ್ಕೆ ಇಷ್ಟಪಡೋದೇ ಇಲ್ಲ, ಆಯಿತಾ? ಅವ್ರು ಪ್ರಾಫಿಟ್ ನೋಡ್ತಾರೆ ಹೊರತು
ನಮ್ಮಿಂದ ಒಂದು ಕಾಫಿ ಪುಡಿ ತೊಗೊಂಡೋಗಿದ್ದು ಒಳ್ಳೆ ಕ್ವಾಲಿಟಿ ಇದೆ, ನೆಕ್ಸ್ಟ್ ಟೈಮ್ ಬರಬೇಕು ಅಂತೇಳಿ ಎಲ್ಲಿ ಯೋಚನೆ ಮಾಡೋ ಯಾರೂ ಬಿಸ್ನೆಸ್ ಮಾಡ್ತಾ ಇಲ್ಲ. ಹಾಗಾಗಿ ಇದೊಂದು ಸುಸಂದರ್ಭ. ನಾನು ಈಗ ಚಿಕ್ಕಮಗಳೂರು ಕಾಫಿ ಎಕ್ಸಿಬಿಷನಲ್ಲಿ ಏನು ಮಾಡಿದರು, ಅರೇಬಿಕಾ ಕಾಫಿನೇ ಬೇರೆ, ರೋಬಸ್ಟಾ ಕಾಫಿನೇ ಬೇರೆ, ಅದರಲ್ಲೂ 5-6 ವೆರೈಟಿ ಈಗ ಚಿಕ್ಕಮಗಳೂರಲ್ಲೆಲ್ಲ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ. ಹಾಗೆ ನಾವು ಒಂದು ಹೆತ್ತೂರಲ್ಲಿ ಆ್ಯಕ್ಚುಲಿ ಪ್ರವಾಸೋದ್ಯಮ ನಮ್ಮದೊಂದು 7-8 ವರ್ಷದಿಂದ ಬೆಳೆದಿದೆ, ಈ ಮೊದಲು ಬೆಳೆದಿರಲಿಲ್ಲ ಅಂತ ಹೇಳಿದರೆ ಇದು ಒಂದು ಮೂಲ, ಇದು ಬೆಳೀಲಿಕ್ಕೆ. ಈಗ ಒಬ್ಬರು ಒಂದು 2 kg ಕಾಫಿ ಪುಡಿ ತೊಗೊಂಡೋದ್ರೆ ನೆಕ್ಸ್ಟ್ ಟೈಮ್ ಬಂದಾಗ 5 kg ತೊಗೊಂಡೋಗಿ 10 kg ತೊಗೊಂಡು ಅವ್ರ ಫ್ರೆಂಡ್ಸಿಗೆಲ್ಲ ಹಂಚಬೇಕು. ಯಾವುದೇ ಒಂದು ಆರ್ಗನೈಸೇಷನ್ ಮಾಡುವಾಗ ಹೇಗೆ ಬ್ರ್ಯಾಂಡಿಂಗ್ ಮಾಡಬೇಕು, ಅದನ್ನು ಹೇಗೆ ಸೇಲ್ ಮಾಡಬೇಕು, ಅದೇ ನಾನೀಗ ಬಂದು ಕೂಡಲೇ ಹೇಳಿದೆ, ನೀವು ಏನಾದರೂ ಮಾಡಿ ಫಸ್ಟಿಗೆ ಒಂದು ಜಾಗ ನೋಡಿ, ಒಂದು ಗೌರ್ಮೆಂಟಿಂದ ಯಾವುದೋ ತೊಗೊಂಡು ಒಂದು ಸೆಡ್ಡಾಗಿ ಮಾಡೋಣ, ರಿಲೀಸಿಗೆ ತೊಗೊಳ್ಳೋಣ, ಸರ್ಕಾರದಿಂದ ತೊಗೊಂಡು ರೋಡ್ ಸೈಡಲ್ಲಿ ನಾವು 2 ಸಾಕು, ನಮಗೇನು ಅರೇಬಿಕಾ ಮತ್ತು ರೋಬಸ್ಟಿ 2 ಕೊಟ್ಟರು ಸಾಕು, ಅದರಿಂದ ನಾವು ಮುಂದುವರಿಯೋಣ. ಚಿಕ್ಕೋರಿ ಇಲ್ಲದಲ್ಲೇ ನಮಗೆ ಕಾಫಿನೇ ಸಿಗಲ್ಲ ಮಲೆನಾಡಲ್ಲಿ, ಅಷ್ಟು ಒಳ್ಳೆ ಕಾಫಿ ಬೆಳಿತೇವೆ. ಅದು ನಾವು ಈಗ ಹೇಳಿದ ಪ್ರಕಾರ ಈಗ ವಿದೇಶಗಳಲ್ಲಿ ಔಷಧಿ ಹೊಡೆಯದಲ್ಲೇ ಕಾಫಿ ಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ರೋಬಸ್ಟಕ್ಕೆ ನಾವು ಔಷಧಿನೇ ಹೊಡೆಯಲ್ಲ, ಈಗ ಆ್ಯಕ್ಚುಲಿ ನ್ಯಾಚುರಲಾಗಿ ನಾವು ಹೊಡಿತಾ ಇಲ್ಲ. ಹಾಗಿರುವಾಗ ನಾವು ಈ ಒಂದು ಆರ್ಗನೈಸೇಷನ್ ಮಾಡಿರೋದ್ರಿಂದ ನಾವು ಎಲ್ಲ ಬೆಳವಣಿಗೆ ನೋಡಬೇಕು. ಫಸ್ಟು ನಾವು ಹೇಳೋದು ಅಂತ ಹೇಳಿದರೆ ನಾವು ಮಳೆಗೆ ಹಾಕಬೇಕು, ಕಾಫಿ ಪುಡಿ ಮಾಡಿ ನಮ್ಮ ಆರ್ಗನೈಸೇಷನ್ ಮಾಡಿ ವಿ ಶುಡ್ ಗೆಟ್ ದ ಪ್ರಾಫಿಟ್, ಯು ಹ್ಯಾವ್ ಟು ಅರ್ನ್ ದ ಪ್ರಾಫಿಟ್. ಇದು ಶೇರ್ ಹೋಲ್ಡರಿಗೆ ನಾವು ಪ್ರಾಫಿಟ್ ಕೊಡಬೇಕು ಅಂತ ಹೇಳಿದರೆ ನಾವು ಯಾವ ರೀತಿ ಬಿಸ್ನೆಸ್ ಥರ ಮಾಡಬೇಕು. ಹಾಗಾಗಿ ವಿ ಸಿ ದ ಪ್ರಾಫಿಟ್ ಆ್ಯಂಡ್ ಆಲ್ಸೋ ಬೆನಿಫಿಟ್ ಟು ದ ಶೇರ್ ಹೋಲ್ಡರ್. ಆ್ಯಂಡ್ ಆಲ್ಸೋ ಒನ್ ಥಿಂಗ್, ನಾವು ಇದಕ್ಕೆ ಆರ್ಗನೈಸಿಂಗ್ ಕೆಲಸ ಮಾಡ್ತಿರೋದು ನಮ್ಮ ಏರಿಯಾಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಒಂದು ಅಧ್ಯಕ್ಷನಾಗಿಯ. ಬಟ್ ಅದನ್ನು ಮುಂದೆ ಯಾರು ಇಂಟ್ರೆಸ್ಟ್ ತಗೋತಾರೆ ಅವ್ರಿಗೆ ಬೆಳೆಯೋಕ್ಕೆ ನಾವು ಅವಕಾಶ ಕೊಡಬೇಕು, ನಮ್ಮ ಬ್ರ್ಯಾಂಡನ್ನು ಬೆಳೆಸಬೇಕು ನಾವು. ಹಾಗಾಗಿ ಅಂತಾರಾಷ್ಟ್ರೀಯ ಲೆವೆಲಿಗೆ ಬೆಳೆಯುವಂಥ ಒಂದು ಶಕ್ತಿಯಾಗಿ ಬೆಳಿಬೇಕು. ನಾವು ಇದನ್ನು ಬೆಳೆಸೋಣ, ಎಲ್ಲ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡೋಣ ಅಂಥೇಳಿ ನನಗೆ ಇಷ್ಟೆರಡು ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಎಲ್ಲ ಸದಸ್ಯರಿಗೂ ಮತ್ತು ಅತಿಥಿಗಳಿಗೂ ನನ್ನ 2 ವಂದನೆಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕಾಫಿ ಬೆಳೆಗಾರರಾದ ಎಂಜೆ ಸಚಿನ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾಫಿ ಬೆಳೆಗೆ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ಕಾಫಿ ಮಂಡಳಿ ಹೆಚ್ಚಳ ಮಾಡಬೇಕು ಹಾಗೂ ಕಾಫಿ ಕೃಷಿ ಯಾಂತ್ರೀಕರಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಎಂದು ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಡೆದಂಥ HDPA ಸಂಘದಲ್ಲಿ ನಮ್ಮನ್ನು ಉಪಾಧ್ಯಕ್ಷರಾಗಿ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಮಾತೃ ಸಂಘವಾದ ಹೆತ್ತೂರು ಬೆಳೆಗಾರ ಸಂಘ. ಅದಕ್ಕೆ ನಾನು ಚಿರೋಣಿಯಾಗಿದ್ದೀನಿ. ಹಾಗೂ ಈ ಬೆಳೆಗಾರರೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಹಾಗೆ ಸಂಘದಿಂದ ಏನು ಕೇಳಬೇಕು ಅಂತಂದರೆ, ನಮ್ಮ ಕಾಫಿಗೆ ಕೊಡಬೇಕಾಗಿದೆಯಲ್ಲ ಸಬ್ಸಿಡಿಯನ್ನು ಆದಷ್ಟು ಸ್ವಲ್ಪ ಜಾಸ್ತಿಯನ್ನು ಮಾಡಿಕೊಡ್ಬೇಕಾಗುತ್ತದೆ. ಯಾಕೆಂದರೆ ನಮ್ಮ ಹೆತ್ತೂರು ಬೆಳೆಗಾರರಲ್ಲಿ ಎಲ್ಲ ಹೊಸದಾಗಿ ಪ್ಲಾಂಟೇಷನ್ ಮಾಡ್ತಾರೋರು. ಹಾಗಾಗಿ ಕೆರೆ ಆಗಿರ್ಬೋದು, ಮತ್ತು ಕಣ ಆಗಿರ್ಬೋದು, ಮತ್ತು ಗೋಡೌನ್ ಆಗಿರ್ಬೋದು, ಎಲ್ಲ ಹೊಸದಾಗಿ ಮಾಡ್ತಿದ್ದಾರೆ. ಹೆಚ್ಚು ಕಡೆ 1 ವರ್ಷ 2 ವರ್ಷದಿಂದ ಪೆಂಡಿಂಗ್ ಆಗಿದೆ ಈ ಸಬ್ಸಿಡಿ ಕೊಡ್ತಾ ಇರೋದು. ಏನಂದರೆ ಸೀನಿಯರಿಟಿ ಮೇಲೆ ಕೊಡಬೇಕಾಗಿದೆ. ಯಾಕೆ ನಮ್ಮಲ್ಲಿ ಒಂದೊಂದು ಕೇಳ್ತಾ ಇರ್ತಾರೆ, ನಮ್ಮ ಬೆಳೆಗಾರರು ನಮ್ಮನ್ನೇ ಕೇಳ್ತಾರೆ, ಸ್ವಲ್ಪ ಮಾಡಿಸ್ಕೊಡಿ ಹಾಗೆ ಹೇಗೆ ಅಂತ. ಹಾಗೆ ಏನೋ ಹೇಳಬೇಕಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಸಬ್ಸಿಡಿಗಳನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಹಾಗೆ ನಮ್ಮ ಒಬ್ಬರು ಡಾಕ್ಟ್ರವರು ಹೇಳಿದರು ಬೆಳೆಗಾರರು ಸ್ವತಂತ್ರ ಅಂತ. ಇಲ್ಲ, ನಾವು ಸ್ವತಂತ್ರರಾಗಿಲ್ಲ. ಅದಕ್ಕಿಂತ ಸ್ವತಂತ್ರರಾಗಿರೋ ನಮ್ಮ ಲೇಬರ್ಸ್ಗಳು. ಯಾಕೆಂದರೆ ಅವ್ರು ಹೇಳಿದ್ದೇ ಟೈಮಿಂಗ್ಸು, ಅವ್ರು ಹೇಳಿದ್ದೇ ಸಂಬಳ. ಹಾಗಾಗಿ ನಮಗೆ ಸ್ವತಂತ್ರ ಇಲ್ಲ, ಲೇಬರ್ಸ್ಗಳಿಗೆ ಸ್ವತಂತ್ರ ಇದೆ. ಹಾಗಾಗಿ ಮೆಕ್ಯಾನಿಸೇಷನ್ ಬಗ್ಗೆ ಸ್ವಲ್ಪ ಒತ್ತು ಕೊಡಬೇಕು ಅಂತ ನಾನು ನಮ್ಮ ಕಾಫಿ ಬೋರ್ಡ್ಗೆ ಕೇಳ್ಕೊಳ್ತೀನಿ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ HK ಸಂದೇಶ್ ಅವರು ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಹೆತ್ತೂರಿನ ಭಾಗದಲ್ಲಿ ಕಾಫಿಗೆ ಸಂಬಂಧಿಸಿದ ಕಂಪನಿಯನ್ನು ಸ್ಥಾಪನೆ ಮಾಡುವುದು ಹಲವು ದಿವಸಗಳ ಕನಸಾಗಿದ್ದು ಅದು ಈಗ ನನಸಾಗಿದೆ ಎಂದು ಶ್ಲಾಘಿಸಿದರು. ಯಾವುದೇ ಸಂಘಟನೆ ವಿಶ್ವಾಸವನ್ನು ಉಳಿಸಿಕೊಂಡಾಗ ಉತ್ತಮವಾದ ಬೆಳವಣಿಗೆ ಕಾಣುತ್ತದೆ ಎಂದು ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಭಾಳ ದಿನದ ಕೂಸು ಇವತ್ತು ಜನನೂ ಆಗಿದೆ. ಅಂದರೆ ಭಾಳ ದಿವಸದಿಂದ ಗರ್ಭಾವಸ್ಥೆಯಲ್ಲಿತ್ತು. ಇವತ್ತು ನಾವು ಅದನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಅಂದರೆ ಇವತ್ತು ಒಂದು ನಮ್ಮದೇ ಆದ ಒಂದು ಕಂಪನಿಯನ್ನು ನಾವು ಎಲ್ಲರ ಸಮ್ಮುಖದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವು ಮೊದಲು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಮಗು ಹುಟ್ಟಿದರೆ ಸಾಲದು. ನೋಡಿ, ತಾಯಿ ತನ್ನ ಮಗುವನ್ನು 9 ತಿಂಗಳುಗಳ ಕಾಲ ಗರ್ಭದಲ್ಲಿ ಇಟ್ಕೊಂಡು ಮಗು ತನ್ನ ತಾಯಿಯ ಗರ್ಭದಿಂದ ಹೊರಗೆ ಬರ್ತದೆ. ಹೊರಗೆ ಬಂದಾಗ ನಾವು ಮೊದಲಿಗೆ ಗಮನಿಸ್ತಕ್ಕಂಥದ್ದು ಏನಂತಂದರೆ ಅದರ ಚಲನವಲನಗಳನ್ನು ನಾವು ಗಮನಿಸ್ತೇವೆ. ಅಂದರೆ ಚಲನವಲನ ಗಮನಿಸೋದು ಯಾಕೆ ಅಂತಂದರೆ, ಮಗು ಆರೋಗ್ಯವಾಗಿದೆಯಾ, ಅದಕ್ಕೆ ಅವಶ್ಯಕತೆ ಏನಿದೆ, ಅದನ್ನು ನಾವು ಯಾವ ರೀತಿ ಪೋಷಿಸಬೇಕು
ಅನ್ನೋದನ್ನು ನಾವು ಗಮನ ಹರಿಸ್ತೇವೆ. ವೈದ್ಯರು ಕೂಡ ಅದನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಮಗು ಆರೋಗ್ಯವಾಗಿದೆ ಅಂತೇಳಿ ಹೇಳ್ತಾರೆ. ಆದರೆ ಅದರ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಗಳಿಗೆಲ್ಲರಿಗೂ ಇರುತ್ತೆ. ಹಾಗಾಗಿ ಇವತ್ತು ನಾವು ಈ ಕಂಪನಿಯನ್ನು ಹುಟ್ಟಾಕಿದ್ದೇವೆ. ಕಂಪನಿ ಹುಟ್ಟಾಕಿದ ತಕ್ಷಣ ಕೆಲಸ ಮುಗೀತು ಅಂತಲ್ಲ, ಈಗ ನಮ್ಮ ಕೆಲಸ ಪ್ರಾರಂಭ ಆಗಿದೆ ಅನ್ನೋದನ್ನು ನಾವು ಮೊದಲು ಮನವರಿಕೆ ಮಾಡಿಕೊಳ್ಬೇಕು. ತಂದೆ ತಾಯಿಗಳ ಜವಾಬ್ದಾರಿ ಏನಿರುತ್ತೆ ಅಂತಂದರೆ, ಆ ಮಗುವಿನ ಚಲನವಲನವನ್ನು ಗಮನಿಸಿದ ಮೇಲೆ ಆ ಮಗುವನ್ನು ಕಾಪಾಡಿಕೊಳ್ತಕ್ಕಂತಹ ಜವಾಬ್ದಾರಿ ತಂದೆ ತಾಯಿಗಳಿಗೆ ಹೇಗಿರುತ್ತೋ ಹಾಗೆ ನಾವು ಏನು ಇವತ್ತು ಈ ಒಂದು ಕಂಪನಿಯನ್ನು ಹುಟ್ಟು ಹಾಕಿದ್ದೀವೋ ಆ ಕಂಪನಿಯನ್ನು ಪೋಷಿಸ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದರೆ ನಾನಿಲ್ಲಿ ಹೇಳ್ತೀನಿ, ಎಲ್ಲರಿಗೂ ಏನು ಒಂದು ಮಾತನ್ನು ಹೇಳ್ತೇನೆ ಅಂತಂದರೆ, ನಮ್ಮ ಈ ಕಡೆ ಜನಗಳು ಹೇಗೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ನೋಡಿ, ಎಲ್ಲ ತಾಲೂಕು ಬೇರೆ ತಾಲೂಕು ಸಕಲೇಶ್ಪುರ ಎಲ್ಲ ಬೇರೆ ಕಂಪೇರ್ ಮಾಡಿ ನೀವು ಹೇಗೆ ಕೆಲಸವನ್ನು ಪಡೆದುಕೊಳ್ತಾರೆ. ಈಗ ಸರ್ಕಾರದ ಯಾವುದೇ ಒಂದು ಸ್ಕೀಮ್ ಇರುತ್ತೆ ಅಂತ ಇಟ್ಕೊಳ್ಳಿ, ನಮ್ಮವರೆಲ್ಲ ಈಗ ಎಚ್ಚೆತ್ಕೊಂಡವ್ರೆ. ಬಟ್ ನಮ್ಮ ಏಳಿಗೆ ನಾವು ಗಳಿಸ್ಕೊಳ್ಬೇಕಾದ್ರೆ ನಾವು ಚಳಿ ಎಲ್ಲವನ್ನು ಬಿಟ್ಟು ನಾವು ಧುಮುಕ್ಬೇಕಾಗ್ತದೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ಅವ್ರಿಗೆ ಭೇಟಿ ಮಾಡಿದಾಗ ಅವ್ರು ಹೇಳ್ತಾಯಿದ್ರು 100 ಮೆಂಬರ್ಶಿಪ್ ತಗೊಳ್ಳಿಕ್ಕೆ ಭಾಳ ಕಷ್ಟ ಆಯಿತು, ಅದು 5,000 ರೂಪಾಯಿ ಮೆಂಬರ್ಶಿಪ್ ಶೇರ್ ಹೋಲ್ಡರ್ಸ್ನ ತಗೊಳ್ಬೇಕಾದ್ರೆ 100ಕ್ಕೆ ಬರೋದೇ ಕಷ್ಟ ಆಗೋಯ್ತು ಅನ್ನೋ ಮಾತನ್ನು ಅವತ್ತು ಹೇಳಿದರು. ಯಾಕೆ ಅಂತಂದರೆ ನಮ್ಮಲ್ಲಿ ಒಂಥರ ಭಾವನೆ ಇರ್ತದೆ. ಆ ಭಾವನೆ ಏನು ಅಂತಂದರೆ ಅದಕ್ಕೆ ಬಹುಮುಖ್ಯವಾಗಿ ಜನರಲ್ಲಿ ನಾವು ನಂಬಿಕೆಯನ್ನು ಹುಟ್ಟಿಸ್ಬೇಕು. ಅವ್ರು ಅದಕ್ಕೆ 3 ಬಹಳ ಮುಖ್ಯವಾಗಿ ಹೇಳಿದರು ಡಾಕ್ಟರ್ ನವೀನ್ ಅವರು. ನಂಬಿಕೆ, ವಿಶ್ವಾಸಾರ್ಹತೆ, 3ನೇದು ಟ್ರಾನ್ಸ್ಪರೆನ್ಸಿ. ಅಂದರೆ ಟ್ರಾನ್ಸ್ಪರೆನ್ಸಿ ಅಂದರೆ ಏನಿಲ್ಲ, ಅಕೌಂಟ್ಸು. ಯಾವುದೇ ಒಂದು ಕಂಪನಿ ಆಗಲಿ, ಯಾವುದೇ ಒಂದು ಸೊಸೈಟಿ ಆಗಲಿ, ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಬಹುಮುಖ್ಯವಾಗಿ ಇರತಕ್ಕಂಥದ್ದು ನಂಬಿಕೆ. ನಂಬಿಕೆಯ ಜೊತೆಗೆ ಸಾಮರಸ್ಯ. ಅವ್ರೇನು ಹೇಳಿದರು, ಸಾಮರಸ್ಯ ಅನ್ನೋದನ್ನು ಕೂಡ ಹೇಳಿದರು, ಸಮನ್ವಯತೆಯನ್ನು ಕೂಡ ಹೇಳಿದರು. ಸಮನ್ವಯತೆ ಜೊತೆಗೆ ಅಕೌಂಟ್ಸ್ ಇದೆಯಲ್ಲ, ಇದು ಪಬ್ಲಿಕ್ ಮನಿ. ನೀವು 1 ರೂಪಾಯಿ ಖರ್ಚು ಮಾಡಿದ್ರೂ ಅದಕ್ಕೆ ಲೆಕ್ಕ ಇರಬೇಕು. ಅದಕ್ಕೆ ನಾನು ನೆನ್ನೆನೂ ಕೂಡ ಚಿಕ್ಕಮಗಳೂರಿನಲ್ಲಿ ನಾನು ಹೋಗಿದ್ದೆ. ಅಂದರೆ ಈ ಎಂಟೈರ್ ಸ್ಟೇಟಲ್ಲಿ ಮುರಾರ್ಜಿ ಶಾಲೆಗಳು, ಈಗ ನಮ್ಮೂರಲ್ಲೂ ಒಂದು ಶಾಲೆ ಇದೆ, ಆ ರೀತಿಯ ಒಂದು 874 ಶಾಲೆ ಇಡೀ ರಾಜ್ಯದಲ್ಲಿದೆ. ಆ ರಾಜ್ಯದಲ್ಲಿ ನಾನು 874 ಶಾಲೆ ಮಕ್ಕಳಿಗೂ ಕೂಡ 2,17,000 ಮಕ್ಕಳಿಗೆ ಒಂದೇ ಬೆಂಗಳೂರಿನ ವಸಂತ ನಗರದಲ್ಲಿರ್ತಕ್ಕಂಥ ಕೇಂದ್ರೀಯ ಆಫೀಸ್ನಲ್ಲಿ ಕುಳಿತು ಎಲ್ಲ ಮಕ್ಕಳಿಗೂ ಅಡ್ರೆಸ್ ಮಾಡಿದ್ದೆ. ನೆನ್ನೆಗೆ ನನಗೆ ಮತ್ತೆ ಇನ್ವೈಟ್ ಮಾಡಿದ್ರು. ಇಲ್ಲ ಮೇಯ್ನ್ ಏನು ಅಂತಂದರೆ ಈ ಪ್ರಾಂಶುಪಾಲರುಗಳಿದಾರಲ್ಲ, ಈ ಪ್ರಾಂಶುಪಾಲರುಗಳಿಗೆ ನೀವು ಅಡ್ರೆಸ್ ಮಾಡಬೇಕು. ಯಾಕೆ ಅಂತಂದರೆ ಪ್ರಾಂಶುಪಾಲರುಗಳೇ ಬಹಳ ಮುಖ್ಯ ಅಂತ. ಯಾಕೆ ಅಂದರೆ ಪ್ರಿನ್ಸಿಪಾಲ್ ಹೇಗಿರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ನಾನು ನೆನ್ನೆ ಹೇಳಿದೆ, ಪ್ರಿನ್ಸಿಪಾಲ್ಗಳಿಗೆ ಏನು ಹೇಳಿದೆ ಅಂತಂದರೆ, ಪ್ರಿನ್ಸಿಪಾಲ್ ಕೆಲಸ ಏನು ಅಂತಂದರೆ ಬರೀ ಆ ಹಾಸ್ಟೆಲು, ಸ್ಕೂಲ್, ಕಾಲೇಜ್, ಬಿಲ್ಡಿಂಗು ವ್ಯವಸ್ಥಾಪನೆ ಮಾಡ್ತಕ್ಕಂಥದ್ದಲ್ಲ, ಎಲ್ಲರನ್ನೂ ಕಾನ್ಫಿಡೆನ್ಸಿಗೆ ತಗೊಳ್ಬೇಕು. ಜೊತೆಗೆ ನಾವು ಏನು ಎಜುಕೇಷನ್ ಕೊಡ್ತಾ ಇದ್ದೀವಲ್ಲ ಅದು ಮಕ್ಕಳಿಗೆ ತಲುಪ್ತಾ ಇದೆಯೋ ಅಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದು ದಟ್ ಮೀನ್ಸ್ ಎ ಲೀಡರ್ಶಿಪ್ ಕ್ವಾಲಿಟಿ. ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಹೂ ವಿಲ್ ಬಿಕಮ್ ಎ ಲೀಡರ್ ಅನ್ನೋ ಮಾತನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಗಾಂಧೀಜಿ ಎಲ್ಲರನ್ನೂ ಜೊತೆಯಾಗಿ ಕರೆದುಕೊಂಡು ಅವರ ಜೊತೆ ಯಾರು ಬೆಳೀತಾನೋ, ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗ್ತಾನೋ ಅವನು ಮಾತ್ರ ಲೀಡರ್ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಗಾಂಧಿ ಹೇಳ್ತಾರೆ. ಯಾಕೆ ನಾನು ಇದನ್ನು ಈ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದರೆ, ಇವತ್ತು ನೀವು ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಕಂಪನಿಗೆ ಒಬ್ಬ ಚೇರ್ಮನ್ನು, ಒಬ್ಬ ಸೆಕ್ರೆಟ್ರಿ, ಒಬ್ಬ ಟ್ರೆಜರರು, ಆಮೇಲೆ 10-12 ಡೈರೆಕ್ಟರ್ಸು ಮಾಡಿದರೆ ಸಾಲದು. ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಿಮ್ಮ ಶೇರ್ ಹೋಲ್ಡರ್ಸ್ ಇದ್ದಾರಲ್ಲ, ಆ ಶೇರ್ ಹೋಲ್ಡರ್ಸ್ ಜೊತೆ ನೀವು ಯಾವಾಗಲೂ ನಿಮ್ಮ ವ್ಯವಧಾನದ ಮಾತುಗಳನ್ನು ನೀವು ಆಡಬೇಕು. ಡೈರೆಕ್ಟರ್ಸ್ ಆದ ತಕ್ಷಣ ನಾವು ಒಂದು ರೀತಿ ಬೇರೆ ರೀತಿಯಲ್ಲಿ ಅದನ್ನು ಭಾವನೆಯನ್ನು ಮಾಡ್ಕೊಳ್ಬಾರ್ದು ಅಂಥೇಳಿ. ಯಾಕೆ ಅಂತಂದರೆ, ಯಾವಾಗ ನಿಮ್ಮಲ್ಲಿ ನಂಬಿಕೆ, ವಿಶ್ವಾಸಾರ್ಹತೆ ಏನಿದೆಯೋ ಅದು ಕಡಿಮೆ ಆಗ್ತದೋ ಆಗ ನಿಮಗೆ ಶೇರ್ ಹೋಲ್ಡರ್ಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗೋದಿಲ್ಲ. ಆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಈ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರನ್ನೂ ಜೊತೆಯಾಗಿ ಕರ್ಕೊಂಡು ಹೋಗಬೇಕಾಗ್ತದೆ. ಆಗ ಮಾತ್ರ ನೀವೇನು ಇವತ್ತು ಕಂಪನಿಯನ್ನು ಕಟ್ಟಿ ಹಾಕಿದ್ದೀರಿ, ನಂಬಿಕೆ, ಸೌಹಾರ್ದತೆ, ಸಮನ್ವಯತೆ, ಆಗ ಮಾತ್ರ ಇದನ್ನು ಒಂದು ಕಂಪನಿಯನ್ನು ಗಟ್ಟಿಗೊಳಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡೋಣ. ಅದು ನಮ್ಮ ಜವಾಬ್ದಾರಿ ಕೂಡ. ನಮ್ಮ ಈ ಭಾಗದ ರೈತರ ಬದುಕು ಕೂಡ ಹಸನಾಗಲಿ ಅನ್ನೋ ಮಾತನ್ನು ಹೇಳ್ತಾ, ಎಲ್ಲ ಮನೆಯಲ್ಲೂ ಕೂಡ ಬೆಳಕು ಚೆಲ್ಲಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆತ್ತೂರು FPOನ ಅಧ್ಯಕ್ಷರಾದ HD ಸುಧಾಕರ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ನಾವು ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ. ಅದರಲ್ಲಿ ಕಾಫಿ ಬೆಳೆನೂ ಕೂಡ ಒಂದು ಅಂತೇಳಿ ನಾನು ಭಾವಿಸಿದ್ದೇನೆ. ಏಕೆಂತಂದರೆ ಈ ಮೊದಲು ಕೆಲವು ಜನ ಬೆಳೀತಾ ಇರ್ತಕ್ಕಂಥ ಕಾಫಿ ಈ ದಿನ ದೇಶವ್ಯಾಪಿ, ರಾಷ್ಟ್ರವ್ಯಾಪ್ತಿಯಲ್ಲಿ ಬೆಳೀತು
ಇವತ್ತು ಹೆಚ್ಚು ಕಡಿಮೆ 78-80 ರಾಷ್ಟ್ರಗಳಲ್ಲಿ ಕಾಫಿನ ಬೆಳೀತಾ ಇದ್ದಾರೆ. ಅದೇ ರೀತಿ ಕಾಫಿ ಬೆಳೆಗೆ ಶತ್ರುವಾಗಿ ಈ ದಿನ ಚಿಕೋರಿ ಕೂಡ ಒಂದು ಬೃಹದಾಕಾರವಾಗಿ ಬೆಳೀತಾ ಇದೆ. ನಾನು ಮಾಲೂರಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂಗಡಿನಲ್ಲಿ ಕಾಫಿ ಪುಡಿ ಪ್ಯಾಕೆಟ್ನ ನಾನು ತೆಗೆದುಕೊಂಡು ನೋಡಿದೆ. ನಮ್ಮಲ್ಲಿರ್ತಕ್ಕಂಥ ಅರ್ಧ ಬೆಲೆಗೆ ಅಲ್ಲಿ ಕಾಫಿ ಪುಡಿನ ಮಾರ್ತಾ ಇದ್ದಾರೆ. ಆದರೆ ಅಲ್ಲಿ ಅದು ಬರೀ ಚಿಕೋರಿನ ಪ್ಯಾಕ್ ಮಾಡಿ ಕಾಫಿ ಪುಡಿ ಅಂತ ಮಾರ್ತಾ ಇದ್ದಾರೆ. ಯಾವ ಮನುಷ್ಯನೂ ಕೂಡ ಅದನ್ನು ಕುಡಿದ್ರೆ ಮತ್ತೆ ಯಾವತ್ತೂ ಕೂಡ ಕಾಫಿ ಕಡೆ ಅವನು ಮುಖ ತಿರುಗಿ ನೋಡಿರಲ್ಲ ಅವನು. ಹಾಗಾಗಿ ಕಾಫಿಗೆ ಇವತ್ತು ಚಿಕೋರಿ ಬೃಹದಾಕಾರವಾಗಿ ಶತ್ರುವಾಗಿ ಬೆಳೆದಿದೆ. ನಾವು ಮೊಟ್ಟ ಮೊದಲನೇ ಬಾರಿಗೆ ಚಿಕೋರಿನ ಹತೋಟಿಲಿಗೆ ತರಬೇಕಂತಂದ್ರೆ ನಾವು ನಮ್ಮದೇ ಆದಂಥ ಸಂಸ್ಥೆನ ಹುಟ್ಟು ಹಾಕಿ ಅದರಲ್ಲಿ ಕ್ವಾಲಿಟಿ ಕಾಫಿನ ಇಂಪ್ಲಿಮೆಂಟ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡಿ ಜನಗಳಿಗೆ ಉತ್ತಮವಾದ ಕಾಫಿನ ಕುಡಿಸ್ತಕ್ಕಂಥ ಕೆಲಸನ ಫಸ್ಟ್ ನಾವು ಮಾಡಬೇಕಾಗಿದೆ. ಮೊನ್ನೆ HDBK ಕಾರ್ಯಕ್ರಮದಲ್ಲಿ ಕಾಫಿ ಬೋರ್ಡ್ನವರು ಕಾಫಿನ ಮಾಡಿದ್ರು. ಅಮೃತ ಇದ್ದಂಗಿತ್ತು. ನಾವು ಅದನ್ನು ಕುಡಿದು ಮತ್ತೆ 1 ಗಂಟೆನಲ್ಲೇ ಪುನಃ ಕಾಫಿ ಕುಡಿಬೇಕು ಅಂತ ಒಂದು ಬಯಕೆ ಆಗ್ತಾ ಇತ್ತು. ಅಷ್ಟೊಂದು ಚೆನ್ನಾಗಿತ್ತು. ಆ ಥರ ಕಾಫಿನ ನಾವು ಇವತ್ತು ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೇಳದ ರೂಪದಲ್ಲಿ ಮಾಡಿ ಎಲ್ಲ ಜನಗಳು ಕಾಫಿ ರುಚಿನ ನಾವು ತೋರಿಸ್ಬೇಕಾಗಿದೆ. ಆ ಕೆಲಸನ ಕಾಫಿ ಬೋರ್ಡು ನಮ್ಮ ಜೊತೆ ಕೈ ಜೋಡಿಸಿ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ. ಕಾಫಿನ ನಾವು ಮೊದಲನೇ ಹಂತವಾಗಿ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು, ನಂತರದಲ್ಲಿ ಅದನ್ನು ಪೌಡ್ರ್ ಮಾಡ್ತಕ್ಕಂಥದ್ದು, ನಂತರದಲ್ಲಿ ಕುಡಿತಕ್ಕಂಥ ಕಾಫಿನ ಮಾಡ್ತಕ್ಕಂಥದ್ದು ನಮ್ಮ ಮುಂದಿನ ಯೋಜನೆಗಳು. ಅದಕ್ಕಾಗಿ ನಾವೀಗಾಗಲೇ ಬಲಿಷ್ಠವಾದ ತಂಡವನ್ನು ಕಟ್ಟಿದ್ದೀವಿ. ನಮಗೆ ಬೆನ್ನೆಲುಬಾಗಿ ಅಧಿಕಾರ ವರ್ಗದವರಿದ್ದಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಭರವಸೆ ಕೊಡ್ತೀನಿ, ಇನ್ನು 5-10 ವರ್ಷದಲ್ಲಿ ಈ ಕಂಪ್ನಿನ ಬೃಹದಾಕಾರವಾಗಿ ಬೆಳೆಸಿ ಇಲ್ಲಿರ್ತಕ್ಕಂಥ ಜನಗಳಿಗೆ ನ್ಯಾಯವನ್ನು ಕೊಡಿಸಿ, ನೀವೇನು ನಮ್ಮ ಮೇಲೆ ಭರವಸೆ ಇಟ್ಟಿದ್ದೀರಿ, ನೀವು ಕೊಡ್ತಕ್ಕಂಥ ಒಂದೊಂದು ರೂಪಾಯಿಗೂ ನಾವು ಕೂಡ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸಮಾರಂಭದಲ್ಲಿ ಹೆತ್ತೂರು ಹಾಗೂ ವಿವಿಧ ಗ್ರಾಮಗಳ ಕಾಫಿ ಬೆಳೆಗಾರರು, ಕಾಫಿ ಮಂಡಳಿಯ ಅಧಿಕಾರಿಗಳು, FPOನ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕಾಫಿ ಬೆಳೆಗಾರರಾದ ಶ್ರೀಧರ್ ಅವರ ಸ್ವಾಗತ ಹಾಗೂ ನಿರೂಪಣೆಯೊಂದಿಗೆ ಆರಂಭವಾದ ಕಾರ್ಯಕ್ರಮ HJ ದೇವರಾಜ್ ಅವರ ವಂದನಾರ್ಪಣೆಯೊಂದಿಗೆ ಸಂಪನ್ನಗೊಂಡಿತು. ಇದುವರೆಗೂ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ನೆರವು ಶಮಿತಾ ಜೈನ್.